ವಿಧಾನಸಭೆ ಟಿಕೆಟ್ ಗೊಂದಲ ಲೋಕಸಭೆಯಲ್ಲೂ ಮರುಕಳಿಸ್ತಾ. ಹಾಲಿ ಸಂಸದರ ಟಿಕೆಟ್ ವಿಚಾರದಲ್ಲಿ ವಿರೋಧ, ಅಸಮಾಧಾನ. ಲೋಕಸಭೆಯಲ್ಲೂ ವಿಧಾನಸಭೆಯಲ್ಲಿ ಮಾಡಿದಂತೆ ಎಡವಟ್ಟು ಮಾಡಿಕೊಳ್ಳುತ್ತಾ ಬಿಜೆಪಿ. ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಮತ್ತೆ ಬಣಗಳ ಬಡಿದಾಟ ಶುರುವಾಯಿತಾ? ರಾಜ್ಯ ಘಟಕ ಹೈಕಮಾಂಡ್ ಮಧ್ಯೆ ಟಿಕೆಟ್ನಲ್ಲಿ ಪರ ವಿರೋಧ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿಗೆ ಟಿಕೆಟ್ ಮಿಸ್ ಆಗಿತ್ತು. ಇಬ್ಬರು ರಾಜೀನಾಮೆ ಕೊಟ್ಟಿದ್ರು. ಬಿಜೆಪಿಯಲ್ಲಿ ತಳಮಳ ಸೃಷ್ಟಿಯಾಗಿತ್ತು. ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಆಕ್ರೋಶದ ಲಾಭ ಪಡೆದಿದ್ದ ರಾಜ್ಯ ಕಾಂಗ್ರೆಸ್. ಈಗ ಶೋಭಾ, ಸಿಟಿ ರವಿ, ಪ್ರತಾಪ್ ಸಿಂಹ, ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್. ಚುನಾವಣೆಗೆ ಮುಂಚೆಯೇ ಗೊಂದಲದಲ್ಲಿ ಮುಳುಗುತ್ತಾ ಕರ್ನಾಟಕ ಬಿಜೆಪಿ. ಈಗ ಶೋಭಾ ಕರಂದ್ಲಾಜೆ, ಸಿಟಿ ರವಿ, ಡಿ.ವಿ. ಸದಾನಂದ ಗೌಡ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಡೌಟ್ ಎನ್ನುತ್ತಿರುವ ದಿಲ್ಲಿ ಬಿಜೆಪಿ ಮೂಲಗಳು. ಎಲ್ಲರಿಗೆ ಗೊತ್ತಿದೆ, ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ. ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ. ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಂಗ್ರಹ ಮಾಡಿದ್ರು. ಆವಾಗ ಸತ್ಯ ಗೊತ್ತಾಗುತ್ತೆ. ನಂಗೆ ಅನುಕೂಲ ಆಗುತ್ತೆ ಹೊರತು ನಾನು ಯಾವತ್ತು ತಪ್ಪು ಮಾಡಿಲ್ಲ ಅಂತಂದ್ರೆ ನಂಗೆ ಅನುಕೂಲ ಆಗುತ್ತೆ ಹೊರತು ನಂಗೆ ಕೆಟ್ಟದಾಗಲ್ಲ. ನನ್ನ ಹೈಕಮಾಂಡ್ ಮೇಲೆ ನಂಗೆ ವಿಶ್ವಾಸ ಇದೆ. ಕೆಲಸದ ಆಧಾರದಲ್ಲಿ ಗುರುತಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಥವಾ ಕೆಲವು ಸಂದರ್ಭದಲ್ಲಿ ಇದು ವ್ಯತ್ಯಾಸನೂ ಆಗ್ಬಹುದು. ಯಾಕಂದ್ರೆ ಅಲ್ಲಿಯ ಜಾತಿಯ ಸಮೀಕರಣ ಇರ್ಬೋದು. ನಮ್ಮ ಕೆಲಸವನ್ನ, ನಮ್ಮ ಶ್ರಮವನ್ನ ನಮ್ಮ ಹೈಕಮಾಂಡ್ ಗುರುತಿಸುತ್ತೆ ಅನ್ನೋದಕ್ಕೆ ನಾನೊಬ್ಳು ಉದಾಹರಣೆ ಇದ್ದೀನಿ. ಪಿತೂರಿ ಮಾಡಿದಾಗ್ಲೇ ಹೈಕಮಾಂಡ್ ಗಮನ ಕೊಡುದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಅವಾಗ ಸರ್, ನಾನು ಇದನ್ನು ಹೇಳೋದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ, ಈ ಪ್ರಯೋಗ ಮಾಡಬೇಡಿ ಅಂತ ಹೇಳಿದ್ರೆ ನಾನು ಟಿಕೆಟ್ ಕೇಳಿದಂಗೆ, ಈ ಪ್ರಯೋಗ ಮಾಡಬೇಡಿ ಅಂತ ಹೇಳಿದರೆ ನಾನು ಕೇಳಿದಂಗೆ, ಈ ಪ್ರಯೋಗ ಮಾಡಿ ಅಂತ ಹೇಳಿದರೆ ಫೇಲ್ಯೂರ್ ಆದರೆ ಸದಾನಂದ ಗೌಡರು ಹೇಳಿ ಆಯಿತು ಅಂತ. ಆದರೆ ಈ ಬಾರಿ ಕರ್ನಾಟಕದಲ್ಲಿ ಆ ರೀತಿ ಪ್ರಯೋಗ ಮಾಡೋದು ಸೂಕ್ತ ಅಲ್ಲ. ರಾಜಕಾರಣದಲ್ಲಿ ಅಂತೇಳಿ ಚುನಾವಣೆ ನಮಗೆ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ ರಾಜಕಾರಣದಲ್ಲಿ ಯಶಸ್ವಿ ಅಂತ ಲೆಕ್ಕ. ಆದ ಕಾರಣ ಮೊನ್ನೆ ಫೈಲ್ ಆದ ಕಾರಣ ಈ ಸಪ್ಲಿಮೆಂಟ್ರಿಯಲ್ಲಿ ಮತ್ತೆ ಅದೇ ಪ್ರಯೋಗವನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಜ್ಯದ ಮಾಹಿತಿ ಮತ್ತೊಂದನ್ನು ತಗೊಂಡು ಮಾಡಬೇಕು. ಅದು ಮಾಡಲಿಲ್ಲ ಅಂತ ಹೇಳಿದರೆ ಮತ್ತೆ ವ್ಯತ್ಯಾಸಗಳು ಆಗುವಂಥ ಎಲ್ಲ ಲಕ್ಷಣಗಳು ಇರಬಹುದು. ಖಂಡಿತವಾಗಿ ಬೇಸರ ಆಗುತ್ತೆ. ರಾಜ್ಯದ ಒಮ್ಮತದ ಅಭ್ಯರ್ಥಿ ಒಬ್ಬ ಆಗಬೇಕು ಅಂತ ಹೇಳಿದರೆ ಅದನ್ನು ಮಿಕ್ಕಿ ನಡೀತಾರೆ ಅಂತ ಹೇಳುವ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ನನ್ನ ಮನಸ್ಸಿನ ಒಳಗೆ ಭಾಳ ಭಾವನೆಗಳಿದ್ದಾವೆ, ಹೇಳೋಕ್ಕೂ ಭಾಳ ಇದೆ. ಆದರೆ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಯಾಗಬೇಕು ರಾಷ್ಟ್ರಹಿತದ ಕಾರಣಕ್ಕೆ. ಲೋಕಸಭೆ ಚುನಾವಣೆ ನಂತರ ಭಾಳ ವಿಷಯಗಳು ಹೇಳೋಕ್ಕಿದೆ, ಹೇಳ್ತೀನಿ. ಈಗಲ್ಲ. ರಾಷ್ಟ್ರಹಿತ ಮತ್ತು ಪಕ್ಷಹಿತದ ಕಾರಣಕ್ಕೆ ಭಾಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗತ್ತೆ. ನುಂಗ್ಕೊಂಡಿದ್ದೇವೆ. ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಜನರ ಮುಂದೆ ಹೇಳ್ತೀನಿ. ಅದಕ್ಕೆ ಸಮಯ ಈಗಲ್ಲ. ಪಕ್ಷದಲ್ಲಿ ಈಶ್ವರಪ್ಪನವರಾಗಲಿ ನಾನಾಗಲಿ ಏನಾದರೂ ದುಡಿಮೆ ಮಾಡಿದ್ದೀವೋ ಇಲ್ವೋ ಅನ್ನೋಂಥ ಒಂದು ಅನುಮಾನ ಈಗ ಮೂಡ್ತಾ ಇದೆ. ಕಳೆದ ಬಾರಿ ರಾಣೆಬೆನ್ನೂರಿನ ಉಪಚುನಾವಣೆ ಸಂದರ್ಭದಲ್ಲಿ ನನ್ನ ತಂದೆಯವರು ಭಾರಿ ಸ್ಪಷ್ಟವಾಗಿ ಹೇಳಿದರು, ಎಲ್ಲಿವರೆಗೂ ನಾನು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ ಅಲ್ಲಿವರೆಗೂ ನೀನು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ರಾಜಕೀಯಕ್ಕೆ ನೀನು ಬರಬಾರ್ದು ಅನ್ನೋಂಥ ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಖುಷಿಯಾಗೆ ನಾನು ಒಪ್ಪಿ ನಾನು ನನ್ನ ತಂದೆಯವರಿಗಿರ್ಬೋದು ಪಕ್ಷಕ್ಕೋಸ್ಕರ ನಾನು ದುಡಿಮೆ ಮಾಡಿದ್ದೀನಿ. ಆದರೆ ಈಗಾಗಲೇ ಶಿವಮೊಗ್ಗ ನಮ್ಮ ಕೈ ತಪ್ಪು ಹೋಗಿದೆ. ಮತ್ತೆ ಹಾವೇರಿ ಕೈ ತಪ್ಪೋದಂಥ ವ್ಯವಸ್ಥಿತವಾದಂಥ ಪಿತೂರಿ ಯಾರಾದರೂ ಮಾಡಿದ್ರೆ ಈ ಬಾರಿ ಸ್ವಲ್ಪ ಬೇಸರ ಆಗತ್ತೆ. ಮತ್ತು ಮುಂದಿನ ನಡೆ ಏನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ಎಲ್ಲ ಕೂತ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳಬೇಕು, ಕಾಂತೇಶ್ಗೆ
ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟು ಕೊಡಿಸ್ತೇನೆ. ಜೊತೆಗೆ ಆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಗೆಲ್ಲಿಸ್ತೇನೆ ಏನಂತ ಮಾತು ಅವ್ರು ಹೇಳಿದ್ದು ನಿಜಕ್ಕೂ ನಾನು ತುಂಬ ಸಂತೋಷ ಆಯಿತು. ಅವ್ರು ಮರೆಯೋಕ್ಕಾಗಲ್ಲ. ನನಗೆ ಮಾನ್ಯ ಯಡಿಯೂರಪ್ಪನವರು ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ತಾರೋ ಅಥವಾ ಆ ಸಂದರ್ಭದಲ್ಲಿ ಪಕ್ಷವನ್ನು ಬಿಟ್ಟು ಹೋದಂಥ ಜಗದೀಶ್ ಶೆಟ್ಟರ್ಗೆ ಯಡಿಯೂರಪ್ಪನವ್ರು ಕೊಡಿಸ್ತಾರೋ ಅಥವಾ ಮಾಜಿ ಮುಖ್ಯಮಂತ್ರಿಗಳಾಗಿ ಶಾಸಕರೂ ಆಗಿರೋಂಥ ಬಸವರಾಜ ಬೊಮ್ಮಾಯಿ ಟಿಕೆಟ್ ಕೊಡ್ತಾರೋ ಯೋಚನೆ ಮಾಡಿ. ನನಗೆ ಪೂರ್ಣ ವಿಶ್ವಾಸ ಇದೆ ಮಾನ್ಯ ಯಡಿಯೂರಪ್ಪನವರು ಮಾತಿಗೆ ತಕ್ಕಂತೆ ನಡ್ಕೊಳಂಥ ನಾಯಕರು. ಅವ್ರು ಮಾತು ಕೊಟ್ಟಿದ್ದನ್ನು ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಎಸ್ ಪಾಟೀಲ್ ನಡಹಳ್ಳಿ ಅವರು BJPಯಿಂದ, ಅಶ್ವಿನ್ ಗೌಡ JDSನಿಂದ, ನಾಗರಾಜ್ ಯಾದವ್ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತದ್ದು ಮೊದಲ ರಿಯಾಕ್ಷನ್ ತೊಗೊಳ್ತೀನಿ. ಪ್ರಶಾಂತ್, ಕಾಂಗ್ರೆಸ್ನಲ್ಲಿ ಏನೂ ಗೊಂದಲ ಇಲ್ಲ. ಯಾರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು, ಅವ್ರು ಟಿಕೆಟ್ ಇವ್ರು ತಪ್ಸಕ್ಕೆ ಟ್ರೈ ಮಾಡಿದರು, ಇವ್ರು ಟಿಕೆಟ್ ಅವ್ರು ತಪ್ಸಕ್ಕೆ ಟ್ರೈ ಮಾಡಿದ್ರು. ಒಂದು ಸ್ವಲ್ಪ ಕೆಲವು ಸಚಿವರನ್ನು ಮಿನಿಸ್ಟರ್ಗಳನ್ನು MP ಮಾಡಿ ದಿಲ್ಲಿಗೆ ಸಾಗ ಹಾಕಬೇಕು, ಅಥವಾ ಅವರು ಸೋತರೆ ಮುಂದಿನ ಸಂಪುಟ ಪುನರ್ರಚನೆಯಲ್ಲಿ ಅವ್ರಿಗೆ ಕೊಕ್ಕೆ ಹಾಕಬೇಕು ಅಂತ DK ಶಿವಕುಮಾರ್ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಥರದ ಸುದ್ದಿ ಬಿಟ್ಟರೆ ಬೇರೆ ಏನೂ ಇಲ್ಲ. BJPನೇ ಎಲ್ಲ ಕಲಸು ಮೇಲೋಗರಾಗಿರುವಂಥದ್ದು. ಅಜಿತ್, ಕರ್ನಾಟಕದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ BJP ಒಂದು 10ರಿಂದ 15 ಅಥವಾ ಒಂದು 20 ಸೀಟ್ಗಳನ್ನು ಅಥವಾ ಪರ್ಸೆಪ್ಷನ್ ಬ್ಯಾಟಲನ್ನು ಕಳೆದುಕೊಂಡಿದ್ದು ಟಿಕೆಟ್ ಹಂಚಿಕೆಯಲ್ಲಿ ಮಾಡಿಕೊಂಡಿರ್ತಕ್ಕಂಥ ಗೊಂದಲಗಳಿಂದ. ನೋಡಿ, ನನಗನ್ಸುತ್ತೆ ರಾಜಕೀಯ ಪಕ್ಷಗಳಿಗೆ ಇದು ಅರ್ಥ ಆಗುತ್ತೋ ಇಲ್ವೋ, 24 ಗಂಟೆ ಟೆಲಿವಿಷನ್ ಚಾನೆಲ್ಗಳು, ಸೋಷಿಯಲ್ ಮೀಡಿಯಾಗಳಿರುವ ಕಾಲದಲ್ಲಿ ಟಿಕೆಟ್ ಹಂಚಿಕೆಯ ಮೊದಲ ದಿನ ಮತ್ತು ಅಂತಿಮ ದಿನವನ್ನು 2020 ಮ್ಯಾಚ್ ಮಾಡ್ದಂಗೆ ಮಾಡಿ ಮುಗಿಸ್ಬೇಕಾಗತ್ತೆ. ನೀವು ಇದನ್ನು TV ಸೀರಿಯಲ್ ಥರ, ಅನುಪಮ ಸೀರಿಯಲ್ ಥರ ಜಗ್ಗಾಡಿದರೆ ನಿಮಗೆ ನಷ್ಟ ಕಟ್ಟಿಟ್ಟ ಬುತ್ತಿ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದು BJPಗೆ ಸ್ಪಷ್ಟವಾಗಿ ನಷ್ಟ ಆಗಿದ್ದು. ಟಿಕೆಟ್ ಬದಲಾವಣೆ ಆಗುತ್ತೆ, ಅವ್ರಿಗೆ ಸಿಗುತ್ತಾ ಇವ್ರಿಗೆ ಸಿಗುತ್ತಾ. ನೋಡಿ, ಈಗ ಇಡೀ ಕರ್ನಾಟಕದಲ್ಲಿ ಚುನಾವಣೆಯ ಫೋಕಸ್ BJP ಟಿಕೆಟ್ ಇರ್ತಾ ಇದೆ. BJP ಟಿಕೆಟ್ಗೆ ಬೇಡಿಕೆ ಇದೆ. ನಾನು ಬೇಡಿಕೆ ಇಲ್ಲ, BJP ಪರ್ಫಾರ್ಮೆನ್ಸ್ ಸ್ಟ್ರೈಕ್ ರೇಟ್ ಇಲ್ಲ ಅದನ್ನು ಹೇಳ್ತಾ ಇಲ್ಲ. ಆದರೆ ಅವ್ರಿಗೆ ಸಿಗುತ್ತಾ ಅವ್ರಿಗೆ ಸಿಗಲ್ವಾ? ಮಂಗಳೂರಿನಲ್ಲಿ ಸಂಘ ವರ್ಸಸ್ ಸಂಘ ನಡೀತಾ ಇದೆ. ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ. ಅನಂತಕುಮಾರ್ ಹೆಗಡೆಗೆ ಸಿಗುತ್ತೋ ಇಲ್ವೋ? ಇವತ್ತು ಬಂತು ಪ್ರತಾಪ್ ಸಿಂಹಗೆ ಸಿಗುತ್ತೋ ಇಲ್ವೋ? ಪ್ರತಾಪ್ ಸಿಂಹ ಹೊರಗಡೆ ಬಂದು ಒಂದು ಹೇಳಿಕೆಯನ್ನು ಕೊಟ್ಟರು. ಶೋಭಾ ಕರಂದ್ಲಾಜೆನೇ ಸ್ವತಃ ಹೇಳ್ತಾ ಇದ್ದಾರೆ ಪಿತೂರಿ ನಡೀತು, ಪಿತೂರಿ ನಡೆದ ನಂತರ ಹೈಕಮಾಂಡ್ ನಾನೇನು ಕೆಲಸ ಮಾಡಿದ್ದೀನಿ ಅನ್ನೋದತ್ತ ಗಮನ ಹರಿತು ಅಂತ. ಈಶ್ವರಪ್ಪನವರ ಪುತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ ಅಂತಕ್ಕಂಥದ್ದು. ಶೆಟ್ಟರನ್ನು ಕರ್ಕೊಂಡು ಬರಲಾಯಿತು. ಆ ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ, ಉಳಿದ ಶಾಸಕರೇ ಇರಲಿಲ್ಲ. ಈಗ ಧಾರವಾಡ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಹೆಸರನ್ನು ಹಾಕಲಾಯಿತು. ಹಾವೇರಿಯಲ್ಲಿ ಜಗದೀಶ್ ಶೆಟ್ಟರ್, ಬೊಮ್ಮಾಯಿ, ಈಶ್ವರಪ್ಪನವರ ಪುತ್ರ ಟಿಕೆಟ್ ಕೇಳ್ತಾ ಇದ್ದಾರೆ. ನಿನ್ನೆ ಸುದ್ದಿ ಬಂತು, ಇಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ಗೆ ಯಡಿಯೂರಪ್ಪನವರ ಸ್ಪಷ್ಟ ವಿರೋಧ ಇದೆ, ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿಸ್ತೀನಿ ಅನ್ನೋದನ್ನು ಯಡಿಯೂರಪ್ಪನವರು ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದ್ದಾರೆ. ಮಂಗಳ ಅಂಗಡಿಗೆ ಟಿಕೆಟ್ ಕೊಟ್ಟರೆ ನಾನು ನಿಲ್ಲೋಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಡೆ ಹೇಳ್ತಾರೆ. ಎಲ್ಲೋ ಹೇಳಿದ್ದಾರೆ ಅವರು, ಮಂಗಳ ಅಂಗಡಿಯವ್ರಿಗೆ ಟಿಕೆಟ್ ಕೊಟ್ಟರೆ ನಮ್ಮ ಮೃಣಾಲ್ ನಿಲ್ಲೋಲ್ಲ ಅಂತ. ಜಾರಕಿಹೊಳಿ ಕುಟುಂಬ ಬೇರೆ ರೀತಿಯಾಗಿರ್ತಕ್ಕಂಥ ಪಾಲಿಟಿಕ್ಸ್ ಮಾಡ್ತಾ ಇದೆ. ರಮೇಶ್ ಜಿಗಜಿಣಗಿ ಅವರ ಟಿಕೆಟ್ ಬಗ್ಗೆ ಸಾಕಷ್ಟು ಆ್ಯಂಬಿಗ್ವಿಟಿಗಳಿವೆ. ರಮೇಶ್ ಜಿಗಜಿಣಗಿ ಕೊಡಲಿಲ್ಲ ಆದರೆ ಗೋವಿಂದ ಟಿಕೆಟ್ ಹಂಚಿಕೆಯಲ್ಲಿ ಸ್ವಲ್ಪ ಮಟ್ಟಿಗಿನ ಗೊಂದಲಗಳು ಇವೆಲ್ಲವೂ ಸರ್ವೇ ಸಾಮಾನ್ಯ ಇರ್ತವೆ. ಆದರೆ ನೀವೊಂದು ಆಗಾಗ ಡಿಸ್ಕಷನ್ ಆಗಬಾರ್ದು ಅಲ್ಲ, ನೀವೊಂದು ಯಾವುದೋ ಒಂದು ಹೇಳ್ತಾ ಇರ್ತೀರಿ ಎಡವಿದ್ದೆ. ನಾನು ನಡಹಳ್ಳಿಯವ್ರಿಗೆ BJ ಅವರ ಸಾಲಿನ ಮೂಲಕ ಪ್ರಶ್ನೆ ಕೇಳೋಣ ಅಂದ್ಕೊಂಡಿದ್ದೆ. ಎಡವಿದ ಕಾಲೇ ಎಡವೋದು ಹೆಚ್ಚು, ಎಡವಿದ ಕಲ್ಲೇ ಎಡವಿದ್ರೆ ಹುಚ್ಚು ಅಂತ. ನೀವು ಅಲ್ಲೇ ಅಂದರೆ ನೋಡಿ, ಟಿಕೆಟ್ ಕೊಡಬೇಕೋ ಬೇಡವೋ, ವಿನಬಿಲಿಟಿ ಏನು, ದಟ್ ಈಸ್ ದ ಪಾರ್ಟೀಸ್ ಇಂಟರ್ನಲ್. ಕರೆಕ್ಟ್. ನಾವೇನು ಅದರಲ್ಲಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದಲ್ಲ. ಆದರೆ ಯು ಹ್ಯಾವ್ ಟು ಮ್ಯಾನೇಜ್ ಇಟ್ ಪೊಲಿಟಿಕಲಿ. ಪ್ರಾಯಶಃ ಕರ್ನಾಟಕದ BJPಯಲ್ಲಿ ಬಣಗಳ ನಡುವೆ ಇಷ್ಟೊಂದು ರೀತಿಯಾಗಿರ್ತಕ್ಕಂಥ ಬೇಸರ, ಭಿನ್ನಾಭಿಪ್ರಾಯ ಅಥವಾ ಮಿಸ್ಕಮ್ಯುನಿಕೇಷನ್ ಇದೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ CT ರವಿ ಹೇಳ್ತಾ ಇದ್ದಾರೆ, ನನಗೆ ಬೇಸರ ಇದೆ, ನಾನು ಚುನಾವಣೆ ಆದ ನಂತರ ಅದನ್ನು ಹೊರಗೆ ಹಾಕ್ತೀನಿ, ಎಷ್ಟು ದಿನ ಹೊರಗೆ ಹಾಕ್ಲಿಕ್ಕಾಗಲ್ಲೋ ಅನ್ನೋದು ಗೊತ್ತಿಲ್ಲ. ಸದಾನಂದ ಗೌಡರು ಹೇಳ್ತಾ ಇದ್ದಾರೆ, ಇಲ್ಲ ಈ ಸಲ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ ಅಂತಕ್ಕಂಥದ್ದನ್ನು. ಕಳೆದ ಬಾರಿ ಏನಾಗಿತ್ತು ಅಜಿತ್,
BL ಸಂತೋಷ್ ಮತ್ತು ಉಳಿದ ಬಣ ಟಿಕೆಟ್ಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿತ್ತು. ಆಗ ಚಿಕ್ಕಮಗಳೂರಿನಲ್ಲಿ CT ರವಿ ವಿರುದ್ಧ ಯಡಿಯೂರಪ್ಪನವರ ಆಪ್ತ ತಮ್ಮಯ್ಯ ಹೋಗಿ ಸ್ಪರ್ಧಿಸಿದ್ರು. ಅರವಿಂದ್ ಬೆಲ್ಲದ ವಿರುದ್ಧ ಯಡಿಯೂರಪ್ಪನವರ ವಿರೋಧ ಇತ್ತು. ಯತ್ನಾಳ್ಗೆ ಈ ಸಲ ಹಾಗಾಗಿಲ್ಲ. ಈ ಸಲ ವಿಜೇಂದ್ರ ಹೆಲ್ಮ್ ಆಫ್ ಅಫೇರ್ಸ್ ಇದ್ದಾರೆ. ಅವರ ಅಭಿಪ್ರಾಯ ಏನು ಟಿಕೆಟ್ಗೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಮುಖ್ಯ ಆಗ್ತಾ ಇದೆ. ಪ್ರಾಯಶಃ ನನಗನ್ಸುತ್ತೆ ಕರ್ನಾಟಕದ BJP ಇದನ್ನು ಪೊಲಿಟಿಕಲಿ ಮ್ಯಾನೇಜ್, ಯಾವ ರೀತಿ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಖರ್ಗೆ ಅಲ್ಲೂ ಬಣಗಳ ಬಡಿದಾಟ ಇದೆ. ಬಟ್ ದೆರ್ ಇಸ್ ಎ ಡೆಕೋರಮ್, ದೆರ್ ಇಸ್ ಎ ಡಿಗ್ನಿಟಿ. ಕರೆಕ್ಟ್ ದಟ್ಸ್ ವಾಟ್. ಕರ್ನಾಟಕದ BJPಯಲ್ಲಿ ಏನಾಗಿದೆ, ಅವರು ಅಂದರೆ ಕರ್ನಾಟಕದ BJPಗೆ ಒಂದು ರೀತಿಯಾಗಿರ್ತಕ್ಕಂಥ ಅದಕ್ಕೆ ರೋಗ ಅಂತಲೇ ಕರಿಬೇಕು. ದಟ್ ಈಸ್ ಎ ಡಿಸೀಸ್. ಅವರಿಗೆ ಈ ಭಿನ್ನಾಭಿಪ್ರಾಯಗಳನ್ನು, ಇದು ಜನತಾದಳಕ್ಕೂ ಇತ್ತು ಅಜಿತ್, ನಾನ್ ಕಾಂಗ್ರೆಸ್ ಪಾರ್ಟಿಗಳಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ರೋಗ ಅಂದರೆ ಒಳಜಗಳ, ಬಡಿದಾಟ, ಪೊಲಿಟಿಕಲಿ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಆ ಜನತಾದಳಕ್ಕಿತ್ತು, ಅದು BJPಗೂ ಕೂಡ ಬಡಿದಿದೆ. 2006ರಿಂದ 2013ರವರೆಗಿನ ನೀವು ಪ್ರತಿದಿನದ ನ್ಯೂಸ್ ಪೇಪರ್ ತೆಗೆದು ನೋಡಿ, 2019ರಿಂದ 23ರವರೆಗಿನ ಪ್ರತಿದಿನದ ನ್ಯೂಸ್ ಪೇಪರನ್ನು ತೆಗೆದು ನೋಡಿ. ಈಗ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ನ್ಯೂಸ್ ಪೇಪರ್ ಯಾಕೆ ತೆಗಿತೀರಿ? ಯೂಟ್ಯೂಬ್ ತೆಗೀರಿ. ಈಗ ನ್ಯೂಸ್ ಪೇಪರ್ ಹೋಯ್ತು ಅಲ್ವಾ? ಟೆಲಿವಿಷನ್ ಚಾನೆಲ್ಗಳ ಕ್ಲಿಪ್ಪಿಂಗ್ಗಳನ್ನು ತೆಗೆದು ನೋಡಿ. ದಿನವೂ ಕೂಡ ಬಡಿದಾಟ, ವಿರೋಧ, ಅವ್ರಿಗೆ ಅಸಮಾಧಾನ, ಇವ್ರಿಗೆ ಬೇಸರ. ನರೇಂದ್ರ ಮೋದಿ ಹೆಸರಿದೆ ನಿಜ, ಬಟ್ ಒಂದು ಮಾತು ಕರ್ನಾಟಕದ BJP ನಾಯಕರು ಮರೆತಿದ್ದಾರೆ ಅನಿಸುತ್ತೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಸಂಘಟನಾತ್ಮಕ ಶಕ್ತಿ, ರಾಜ್ಯ ನಾಯಕತ್ವ, ಪೊಲಿಟಿಕಲ್ ಗ್ಯಾರಂಟಿಗಳ ರೂಪದಲ್ಲಿ ಪೊಲಿಟಿಕಲ್ ನರೇಟಿವ್ ಇಟ್ಕೊಂಡಿರೋದು ಇದೆ ಅಂತಾದರೆ ಅದು ಕರ್ನಾಟಕ. ನರೇಂದ್ರ ಮೋದಿ ಹೆಸರಿದೆ, ರಾಮ ಮಂದಿರ ಕಟ್ಟಿದ್ದೀವಿ ಅನ್ನುವ ಕಾರಣಕ್ಕೋಸ್ಕರ ನಾವು ಏನೇ ಮಾಡಿದರೂ ಗೆದ್ದು ಬಿಡ್ತೀವಿ ಅನ್ನುವ ಆತ್ಮವಿಶ್ವಾಸದಲ್ಲಿದ್ದರೆ ನನಗನ್ಸುತ್ತೆ ಕರ್ನಾಟಕದ BJP ಎಚ್ಚೆತ್ತುಕೊಳ್ಳುವ ಸಮಯ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಜನ ಪಾಠ ಕಲಿಸಿದರು. ಅಂದರೆ ಸಿಂಪಲ್ ಲಾಜಿಕ್, ನಾನು 30 ಸೆಕೆಂಡ್ಸ್ ತೋತೀನಿ. ಪಂಚಮಸಾಲಿ ಹೋರಾಟಕ್ಕೆ ಒಂದು ಕಡೆ BJP ಸಪೋರ್ಟ್ ಕೊಡ್ತು. ನೀವು ಚುನಾವಣೆ ಸಂದರ್ಭದಲ್ಲಿ ಯಾರನ್ನ ಪಾರ್ಟಿಯಿಂದ ಹೊರಗೆ ಹಾಕಿದ್ರಿ? ಜಗದೀಶ್ ಶೆಟ್ಟರನ್ನ, ಲಕ್ಷ್ಮಣ್ ಸವದಿಯವರು, ಒಬ್ಬ ಗಾಣಿಗ, ಒಬ್ಬ ಬಣಜಿಗ. ಯಡಿಯೂರಪ್ಪನವರು ಬೇಸರದಲ್ಲಿದ್ದರು. ನೀವು ಹೆಂಗೆ ಓಟನ್ನು ಒಟ್ಟಿಗೆ ತರ್ತೀರಿ? ಈ ಸಂದರ್ಭದಲ್ಲೂ ಕೂಡ ಟಿಕೆಟ್ ಹಂಚಿಕೆ ನೋಡಿ, ಬದಲಾವಣೆ ಮಾಡಬೇಕು, ಹೊಸಬರನ್ನು ತರಬೇಕು, ಪ್ರಯೋಗಗಳನ್ನು ಮಾಡಬೇಕು. ಮೋದಿ ಇದ್ದಾಗ ಪ್ರಯೋಗ ಆಗತ್ತೆ, ಎವ್ರಿಥಿಂಗ್ ಈಸ್ ಕರೆಕ್ಟ್. ಆದರೆ ಈ ರೀತಿ ಹಾದಿ ಬೀದಿಯಲ್ಲಿ ಶೋಭಾ ಕರಂದ್ಲಾಜೆನೂ ಮಾತಾಡ್ತಾ ಇದ್ದಾರೆ, ವಿಜಯೇಂದ್ರ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಆ ಕಡೆ ಈಶ್ವರಪ್ಪನವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಈಗಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪಿತೂರಿ ಅನ್ನುವ ಶಬ್ದಗಳು ಬರ್ತಾ ಇವೆ. ವೇರ್ ಇಟ್ ಗೋಸ್. ಕರೆಕ್ಟ್ ಅಲ್ವಾ ನಡಹಳ್ಳಿ ಅವರೇ? ಈ ರಾಷ್ಟ್ರ ಸರ್ವೋಪರಿ, ಮೋದಿ ಮತ್ತೊಮ್ಮೆ, ಮೊದಲು ರಾಷ್ಟ್ರ, ಆನಂತರ ಪಕ್ಷ, ಆಮೇಲೆ ವ್ಯಕ್ತಿ, ಇವೆಲ್ಲ ಮಾತಾಡೋದಕ್ಕೆ ಚಂದ. ಆ್ಯಕ್ಚುಲಿ ಏನಾಗ್ತಿದೆ ಅಂತ ನೋಡಿದ್ರೆ ವೈಯಕ್ತಿಕ ರಾಜಕಾರಣವೇ ಅಲ್ಲ. ಈಗ ನೀವು ಮಾಧ್ಯಮದವರು ನಿಮ್ಮ ಏನು ತೋರಿಸ್ತೀರಿ ಅದನ್ನು ನಾನು ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಮಾಧ್ಯಮದಲ್ಲಿ ನಿಮಗೆ ನಿಮ್ಮದೇ ಆದಂಥ ಕೆಲವು ಏನು ಇನ್ಫಾರ್ಮೇಷನ್ಸ್ ಇರ್ತದೆ, ಅದ್ರ ಮೇಲೆ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಅಷ್ಟು ಸುಳ್ಳು ಅಂತಾರೆ ಹೇಳಿ. ಇಲ್ಲ, ನಾನು ನೋಡಿ ಒಂದು ನಿಮಿಷ ಹೇಳ್ತೀನಿ. ನೀವು ಸತ್ಯನ ಸುಳ್ಳು ನಿಮ್ಮ TVನ ನೀವು ಓಡಿಸ್ಬೇಕು, ನೀವು ಓಡಿಸಿ. ಸುಳ್ಳು ಅಂತ ಹೇಳ್ರಿ, ಪ್ರಶ್ನೆ ಅದಲ್ಲ. ಆದರೆ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ನಮ್ಮ ಪಕ್ಷದ ಯಾವುದೇ ಒಬ್ಬ ವ್ಯಕ್ತಿಗೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಇನ್ಯಾವುದೇ ಚುನಾವಣೆ ಆಗಿರ್ಬೋದು, ಟಿಕೆಟ್ ಕೊಡಬೇಕಾದ್ರೆ 3-4 ಹಂತಗಳಲ್ಲಿ ಸ್ಪಷ್ಟವಾದಂಥ ಜನಾಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ತಾರೆ. ವಿಶೇಷವಾಗಿ ಈ ಒಂದು ಲೋಕಸಭಾ ಚುನಾವಣೆಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿ ಜಿಲ್ಲೆಗೆ ಮುಖಂಡರನ್ನ ಕಳಿಸಿ ಆಂತರಿಕವಾಗಿ ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮದು ಕಾರ್ಯಕರ್ತರಿಂದ ಕೂಡಿರ್ತಕ್ಕಂಥ ಪಕ್ಷ. ಒಟ್ಟಾರೆಯಾಗಿ ಕಾರ್ಯಕರ್ತರ ಅಭಿಪ್ರಾಯ ಬಹಳ ಮುಖ್ಯ. ಒಂದು, ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು, ಮತ್ತು ಎರಡನೇದ್ದು ನರೇಂದ್ರ ಮೋದಿಜಿಯವರು ಸ್ವತಃ ಆ್ಯಪ್ನಲ್ಲಿ ಜನಾಭಿಪ್ರಾಯ, ಯಾರು ಮುಂದಿನ ನಿಮ್ಮ ಲೋಕಸಭಾ ಸದಸ್ಯರಾಗಬೇಕು ಅಥವಾ ನಮ್ಮ ಲೋಕಸಭಾ ಸದಸ್ಯರ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನು ನೇರವಾಗಿ ಪ್ರತಿಯೊಬ್ಬ ವ್ಯಕ್ತಿ ನೀವು ಆನ್ಲೈನಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಅಷ್ಟು ಆಂತರಿಕ ಪ್ರಜಾಪ್ರಭುತ್ವವನ್ನು ಭಾರತೀಯ ಜನತಾ ಪಕ್ಷ
ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಮೂರನೇದಾಗಿ ಎಲ್ಲ ಮಟ್ಟದ ನಾಯಕರುಗಳ ಅಭಿಪ್ರಾಯ, ಸೋತಂಥ ಶಾಸಕರುಗಳಿರ್ಬೋದು ಅಥವಾ ಇರುವಂಥ ಶಾಸಕರುಗಳಿರ್ಬೋದು, ಹಿಂದಿನ ಮಾಜಿ ಶಾಸಕರುಗಳಿರ್ಬೋದು, ನಮ್ಮ 40-50 ವರ್ಷಗಳಿಂದ ಪಕ್ಷವನ್ನು ಕಟ್ಟಿದಂಥ ಹಿರಿಯ ನಾಯಕರುಗಳಿರ್ಬೋದು, ಅವರೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಒಂದು ಅಭಿಪ್ರಾಯವನ್ನು ರಾಜ್ಯ ಘಟಕ ಹೈಕಮಾಂಡಿಗೆ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಹೈಕಮಾಂಡ್ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಅನೇಕ ಸರ್ವೆಗಳನ್ನು ಮಾಡಿಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಅವೆಲ್ಲವನ್ನು ಆಧಾರವಾಗಿಟ್ಕೊಂಡು ಯಾವುದೇ ಗೊಂದಲ ಇಲ್ಲದೇ 28 ಲೋಕಸಭಾ ಕ್ಷೇತ್ರಗಳಿಗೆ JDS ಜೊತೆ ಅಲಯನ್ಸು ಸೇರಿದಂತೆ JDS ಪಕ್ಷಕ್ಕೆ ಎಷ್ಟು ಸೀಟ್ಗಳನ್ನು ಬಿಟ್ಕೊಡ್ಬೇಕು, ಯಾರ್ಯಾರು ಅಲ್ಲಿ ನಿಲ್ಲಬೇಕು ವರಿಷ್ಠರ ಜೊತೆಗೆ ನಾನು ಹೇಳ್ತೇನೆ. ಒಂದೇ ನಿಮಿಷ. 28 ಕ್ಷೇತ್ರಗಳಿಗೆ ಸ್ಪಷ್ಟವಾಗಿ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲದೇ ಟಿಕೆಟ್ಗಳ ಹಂಚಿಕೆ ಆಗ್ತದೆ, ಅಭ್ಯರ್ಥಿಗಳ ಘೋಷಣೆ ಆಗ್ತದೆ. 28 ಲೋಕಸಭಾ ಕ್ಷೇತ್ರಗಳನ್ನು 100ಕ್ಕೆ 100 ನಾವು ಗೆದ್ದೇ ಗೆಲ್ತೇವೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನಿಜ ಸಣ್ಣ ಪುಟ್ಟ ಅಭಿಪ್ರಾಯಗಳಿರ್ತದೆ. ಆಂತರಿಕ ಪ್ರಜಾಪ್ರಭುತ್ವವನ್ನು ಹೊಂದಿದಂಥ ಪಕ್ಷದಲ್ಲಿ ಮಾತ್ರ ಈ ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇರ್ತದೆ. ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಂದಮೇಲೆ ಅಲ್ಲಿ ಅಭಿಪ್ರಾಯ ಬರೋದೇ ಇಲ್ಲ. ಇಲ್ಲಿ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಹೀಗಾಗಿ ಕೆಲವು ಅಭಿಪ್ರಾಯಗಳು ಬರ್ತವೆ. ಅದನ್ನು ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯವನ್ನು ಕೂಡ ಸಾಧಕ ಬಾಧಕಗಳನ್ನು ರೂಢಿಸ್ಕೊಂಡು ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ನಮ್ಮ ವರಿಷ್ಠರು ಅದಕ್ಕೆ ಶಕ್ತರಿದ್ದಾರೆ, ತೀರ್ಮಾನ ಆಗ್ತದೆ. ಆದಷ್ಟು ಬೇಗ ಪಟ್ಟಿ ಬಿಡುಗಡೆನೂ ಕೂಡ ಆಗ್ತದೆ. ಬೇಗ ಯಾಕೆ ಮಾಡ್ತಾರೆ, ನಿಧಾನಕ್ಕೆ ಮಾಡ್ಕೊಳ್ಳಿ. ಹಾದಿ ಬೀದಿಲಿ ಏನೇನು ಚರ್ಚೆ ಆಗುತ್ತೆ ಆಗ್ತಾ ನೋಡಿ, ಮಾಧ್ಯಮ ಸ್ವತಂತ್ರ ಇದೆ ನಮ್ಮ ದೇಶದಲ್ಲಿ. ಮಾಧ್ಯಮ ಸ್ವತಂತ್ರ ಇದ್ದಾಗ ನೀವು ಮಾಡ್ತಕ್ಕಂಥ ಚರ್ಚೆನ ನೀವು ಮಾಡಿ. ನಾವು ನಮ್ಮ ಪಕ್ಷದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ಗೊಂದಲವಿಲ್ಲ. 28 ನಾನು ಇನ್ನೂ ನಿಮ್ಮನ್ನು ಕೇಳಿಲ್ಲ. ನಾಗರಾಜ್ ಯಾದವ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ನೋಡಿ, ಕಾಂಗ್ರೆಸ್ನಲ್ಲಿ ಏನೂ ಗೊಂದಲ ಇಲ್ಲ, ಎಷ್ಟು ನೀಟಾಗಿ ಎಲ್ಲೂ ಹಾದಿ ಬೀದಿಲಿ ಚರ್ಚೆ ಮಾಡ್ಕೊಳ್ಳೋದು ಎಷ್ಟು ನೀಟಾಗಿ ಮಾಡ್ತಿದ್ದಾರೆ. ನೀವು BJP ಅವ್ರಿಗೆ ಗಲಾಟೆ ಮಾಡ್ಕೊತಿದ್ದೀರಿ ಅಂತ. ಕಾಂಗ್ರೆಸ್ಸಿನ ಸಮಸ್ಯೆ ಬೇರೆ ಇದೆ ಸರ್. 13 ಕ್ಷೇತ್ರಗಳಿಗೆ ನಿಮ್ಗೆ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಂಗಿಲ್ಲ. ಮಿನಿಸ್ಟರ್ಗಳ ನಿಂತ್ಕೊಳ್ಬೇಕು ಚುನಾವಣೆಗೆ ಅಂತ ಹೈಕಮಾಂಡ್ ಹೇಳಿದ್ರೆ ಮಿನಿಸ್ಟರ್ಗಳ ಬಂದು ದಲಿತ ಮುಖ್ಯಮಂತ್ರಿಯ ಪ್ರಶ್ನೆಯನ್ನು ಎತ್ತು ಬಿಡ್ತಾರಲ್ಲಿ. ಈ ಯಾವ್ಯಾವ ಪ್ರಶ್ನೆ ಯಾವ ಸಂದರ್ಭದಲ್ಲಿ ಹೇಳುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಇವತ್ತು ಬಂದದಲ್ಲ. ಖರ್ಗೆ ಅವರು PCC ಅಧ್ಯಕ್ಷರಾಗಲಾಗಿ ಆಗಿಂದನೂ ನಡೀತಾ ಇರತಕ್ಕಂಥದ್ದು. ಅದು ಆ ವಿಚಾರಗಳ ಸಮಯ ಬಂದಾಗ ಖಂಡಿತವಾಗ್ಲೂ ಅವ್ರ ಹಕ್ಕಿದೆ, ಅವ್ರು ಕೇಳ್ತಾರೆ. ಅದಕ್ಕೂ ಪಾರ್ಲಿಮೆಂಟ್ ಸೀಟ್ಗಳ ಹಂಚಿಕೆಗೆ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಈ ವಿಚಾರ ಬಂದಿರತಕ್ಕಂಥದ್ದು ಯಾವ ಸಚಿವರಿಗೆ ನೀವು ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಳೇಬೇಕು ಈ ಸಲ ಅಂತ ಹೇಳ್ತಾರೋ ಆ ಸಚಿವರು ಬಂದು ನಿಂತದ್ದು. ಒಂದು ಮಾತ್ರ ತಿಳ್ಕೊಳ್ಳಿ, ಹೈಕಮಾಂಡ್ ನಿಂತ್ಕೋಬೇಕು ಅಂತ ಹೇಳೋದು ಯಾರು ಕಣಿ ಕೇಳಿ ನಿಂತ್ಕೊಳ್ಳಲ್ಲ. ದೇ ವಿಲ್ ಮೇಕ್ ಅನ್ ಆರ್ಡರ್ ಟು ಸ್ಟ್ಯಾಂಡ್, ಹಿ ಹ್ಯಾಸ್ ಟು ಸ್ಟ್ಯಾಂಡ್. ಅದೇ ಹಿ ಹ್ಯಾಸ್ ಟು, ಅದೇ ಸಮಸ್ಯೆ ಅಂತ ಇಲ್ಲ. ಅವರು ಸ್ಪರ್ಧಿಸಲೇಬೇಕಾಗುತ್ತೆ. ಕ್ಯಾಂಡಿಡೇಟ್ ಮಾಡ್ತೀನಿ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ನಿಮ್ನ ಯಾಕೆ ಹೇಳ್ತಾ ಇದ್ದೀನಿ ರೀ, ಈಸ್ ವೇಸ್ಟಿಂಗ್ ಮೈ ಟೈಮ್. ಎನಿ ಎಕ್ಸ್ ಪರ್ಸನ್, ಓಕೆ, ನಾಟ್ ಯು, ದೇರ್ ಮೇ ಬಿ ಸಮದಿ ಎಲ್ಸ್. ಓಕೆ, ನಾಗರಾಜೇ ಇಲ್ಲಪ್ಪ ನಮ್ಮ ಪಕ್ಷದಲ್ಲಿ. ಯಾಕ್ರಿ ನಾನೇನಂತೀನಿ ಅಂದರೆ, ತಾತ್ಪರ್ಯ ಇಷ್ಟೇ ಇರತಕ್ಕಂಥದ್ದು, ಎಲ್ಲರ ಅನಿಸಿಕೆಗಳನ್ನ ಕ್ರೋಢೀಕರಿಸಿ ಹೈಕಮಾಂಡ್ ಕೊಟ್ಟ ನಂತರ ಹೈಕಮಾಂಡ್ ಯಾರೋ ತೀರ್ಮಾನ ಮಾಡಿದಾಗ ಮಂತ್ರಿನೋ MLAನೋ ಮಾಜಿ ಶಾಸಕನೋ ಕಾರ್ಯಕರ್ತನೋ ಅಥವಾ ಹೊಸಬನೋ ಅವನು ಕೊಟ್ಟಾಗ ಅವನು ಗೆಲ್ಸ್ಕೊಂಬರ್ಲಿಕ್ಕೆ ಎಲ್ಲರ ಕ್ರೋಢೀಕರಿಸಿ ಕೊಡ್ತಕ್ಕಂಥ ಸೀಟ್ನ ಒಪ್ಕೊಳ್ತಾರೆ. ಅದು ಒಬ್ಬರು ಹೇಳಿದ ತಕ್ಷಣ ನೀವು ದಲಿತ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟರು ಅದು ಯಾಕೆ ಹೇಳ್ತೀರಿ? ಮಹಾದೇವಪ್ಪನ ಬಗ್ಗೆ ನಾನು ನೇರವಾಗಿ ಹೇಳ್ತೀನಿ ಹೆಸರನ್ನೇ. ಇಟ್ ಇಸ್ ನಾಟ್ ದಟ್ ವೇ. ಹೈಕಮಾಂಡ್ ಹೇಳಿದ ಹೈಕಮಾಂಡ್ನ ಮೀರಿ ಅವ್ರು ತೀರ್ಮಾನ ಮಾಡ್ತಕ್ಕಂಥ ಲೆವೆಲಲ್ಲಿ ಯಾರೂ ಇಲ್ಲ. ಎಲ್ಲರೂ ಕೂಡ ಹೈಕಮಾಂಡ್ ಗೌರವ ಕೊಡ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲೂ ಇಲ್ಲ. ವಿಚಾರಗಳು ಬಂದಿರತಕ್ಕಂಥದ್ದು ನಡಹಳ್ಳಿಯವ್ರು ಮಾತಾಡೋಗಿ ಹೇಳ್ತಾ ಇದ್ರು, ನಾವು ಎಲ್ಲರನ್ನ ಕನ್ಸಲ್ಟ್ ಮಾಡ್ತೀವಿ ಡೈರೆಕ್ಟ್ ಆಗಿದೆ ಅಂತ. ಅದೆಲ್ಲ ಮಾಡಿನೇ 66ಕ್ಕೆ ಬಂದಿದ್ದು BJPಯಲ್ಲಿ ಕೂಡ ಅಸೆಂಬ್ಲಿಗೆ. ರಿಯಾಲಿಟಿ ನೋಡ್ಕೋಬೇಕು. ಇವತ್ತು ಮಾತಾಡ್ಬಿಡಿ ಸರ್, ನಾನು ಮಾತಾಡಲಿಲ್ಲ ಸೆಂಟ್ರಲ್ಲಿ. ಸುವರ್ಣ TV ಅವ್ರು ಮಾತಾಡುವಾಗ ಎಷ್ಟೋ ಸಲ ನಾವು ಟೀಕೆನೇ ಮಾಡೋರು, ನಿಮ್ಮನ್ನು ಟೀಕೆ ಮಾಡಿರ್ತಾರೆ. ಸತ್ಯವನ್ನು ಒಪ್ಕೊಳ್ತಕ್ಕಂಥ ಔದಾರ್ಯ ಇರಬೇಕಾಗಿರ್ತಕ್ಕಂಥದ್ದು ಎಲ್ರಿಗೂ ಇರಬೇಕಾದ ರಾಜಕೀಯ ಪ್ಲಾನಿಸ್ಟ್ಗಳಿಗೆ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದರೆ, ಅವರು ಕೂಡ ಇದೇ ಫಾರ್ಮುಲಾಗಳನ್ನು ಮಾಡಿದ್ರು, ಹೊಸ ಪ್ರಯತ್ನಗಳನ್ನು ಮಾಡಿದ್ರು. 120 66ಕ್ಕೆ ಬಂದ ವಿಚಾರಗಳನ್ನು ನೋಡಿದಾಗ ತಿಳ್ಕೋಬೇಕಾದ ಎಲ್ಲರ ಒಪಿನಿಯನ್ ತೊಗೊಂಡು ಕೊಟ್ಟ ಮೇಲೆ ಕೂಡ ಅದೇ ಗತಿ ಆಗಿರ್ತಕ್ಕಂಥದ್ದು. ವಿಚಾರ ಬಂದಿರತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು ಮಾತಾಡ್ತಾ ಇರ್ತಕ್ಕಂಥ ದೇ ಆರ್ ನಾಟ್ ಸ್ಮಾಲ್ ಪೀಪಲ್. ಸದಾನಂದ ಗೌಡ ಅಂತಂದರೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಅವ್ರ ಮಾತಿಗೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ ಬರ್ತದೆ.
ಆ ಸಿ ಟಿ ರವಿ ಅಂತಕ್ಕಂಥವ್ರು ಅವ್ರು ಮಾತಾಡ್ತಾ ಇದ್ದಾರೆ, ತುಂಬ ನನ್ನ ಹೊಟ್ಟೆಯಲ್ಲಿ ಏನೇನೋ ಇದೆ, ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಅವರು ಒಂದು ವಿಷಕಂಠ ಆಗ್ಬಿಟ್ಟಿರ್ತಕ್ಕಂಥ ನಾನು ನೋಡ್ತಾ ಇದ್ದೀನಿ. ಅದು ಯಾಕೆ ಬಂತು ಒಂದು ವಿಚಾರ. ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದ್ದಂಥವರು, ಅದರ ಜೊತೆಗೆ ಶೋಭಾ ಕರಂದ್ಲಾಜೆ ಹಾಲಿ ಮಂತ್ರಿ ಇರ್ತಕ್ಕಂಥವ್ರು ನನ್ನ ವಿರುದ್ಧವಾಗಿ ನಾನು ಇದು ನಡೀತಾ ಇದೆ, ನನ್ನ ವಿರುದ್ಧವಾಗಿ ಒಂದು ಸಂಚು ನಡೀತಾ ಇದೆ ಅನ್ನೋ ವಿಚಾರಗಳು ಹೇಳ್ತಾ ಇರಬೇಕಾದ್ರೆ ಅದು ಕಾಂಗ್ರೆಸ್ನವ್ರು ಹೇಳ್ತಾ ಇಲ್ಲ, ಅಜಿತ್ ಹೇಳ್ತಾ ಇಲ್ಲ, ಪ್ರಶಾಂತ್ ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಲೀಡರ್ಗಳೇ ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನು ನೋಡ್ಕೊಂಡು ನಾವು ಚುನಾವಣೆ ಗೆಲ್ಬೇಕಂದ್ರೆ ನಾವು ಕೂಡ ಆ ಥರದಿಂದ ಕೂತವರಲ್ಲ. ಆದರೆ ಸೋಷಿಯಲ್ ಇಂಜಿನಿಯರಿಂಗ್ ಖಂಡಿತವಾಗ್ಲೂ ಮಾಡ್ತೀನಿ. ಪ್ರತಾಪ್ ಸಿಂಹ ಅವ್ರ ವಿಚಾರ ಬಂದಾಗ ಕೂಡ ಯದುವೀರನ ತರಬೇಕು ಅನ್ನೋದು ಆಲೋಚನೆಗಳು ಮಾಡಬೇಕು. ಅದು ಅವ್ರ ಪಕ್ಷದ ಆಂತರಿಕ ವಿಚಾರಗಳಿರ್ಬೋದು. ಆದರೆ ನಾವು ಎಲ್ಲ 28 ಸೀಟಲ್ಲೂ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಟಾರ್ಗೆಟ್ 20 ದಾಟಲಿಕ್ಕೆ ಏನು ಮಾಡಬೇಕು, ಅದು ಸೋಷಿಯಲ್ ಇಂಜಿನಿಯರಿಂಗ್ ಏನು ಮಾಡಬೇಕು ಅದು ಮಾಡ್ತೀವಿ. ವಿಚಾರಣೆ ಹೇಳಬೇಕಾದ್ರೆ 51% ತಗೊಂಡಂತಹ ಕರ್ನಾಟಕದಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿದ್ದವರು 51% ಓಟ್ ತಗೊಂಡಂತಹ BJP, ನಾವು ಬರೀ 31% ಓಟ್ ತಗೊಂಡಿದ್ದು. ಅದನ್ನ ನಾವು ಯಾವ ರೀತಿ 43% ತಗೊಂಡು ಅಸೆಂಬ್ಲಿಗೆ ಗೆದ್ದಿದ್ದೀವೋ ಈ ರೀತಿ ನಾವು 51% ತಗೊಳ್ಳಿಕ್ಕೆ ಯಾವ ರೀತಿ ಆಲೋಚನೆ ಮಾಡಬೇಕು, ಯಾವ ರೀತಿ ಬೂತ್ಗಳಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕು ನಮ್ಮ ಕೆಲಸ ಮಾಡೇ ಮಾಡ್ತೀವಿ. ಆದರೆ ಮಂತ್ರಿಗಳನ್ನ ನಿಂತ್ಕೊಳ್ಳಿ ಅಂತಂದರೆ ಮಂತ್ರಿಗಳು ನಿಂತ್ಕೊಳ್ತಾರೆ. ಮಂತ್ರಿಗಳು ಬೇಡ ಅವ್ರು ಸೂಚಿದವ್ರು ನಿಂತ್ಕೊಂಡು ನಾನು ಗೆಲ್ಸ್ಕೊ ಬರ್ತೀನಿ ಅಂತಂದರೆ ಅದು ಕನ್ಸೆನ್ಸಸ್ ಆದರೆ ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಆದರೆ ಒಂದು ತಿಳ್ಕೋಬೇಕು, ನೀವು ಹೇಳಿದ ವಿಚಾರದಲ್ಲಿ ದೇರ್ ಮೇ ಬಿ ಡಿಫರೆನ್ಸ್ ಆಫ್ ಸಜೆಷನ್ಸ್, ಒಪಿನಿಯನ್ಸ್ ಇರ್ಬೋದು. ಆದರೆ ವಿ ವಿಲ್ ಗೋ ಬೈ ದ ಹೈಕಮಾಂಡ್ ಡಿಸಿಷನ್. ಖರ್ಗೆ ಸಾಹೇಬರು ಕರ್ನಾಟಕದಲ್ಲಿ ಇರ್ತಕ್ಕಂಥ AICC ಅಧ್ಯಕ್ಷರು ಇರಬೇಕಾದ್ರೆ ಅವ್ರಿಗೆ ಎಲ್ಲ 28 ಕ್ಷೇತ್ರಗಳ ಬಗ್ಗೆ ಎಲ್ಲ ಮಾಹಿತಿ ಇರೋದ್ರಿಂದ ವಾಟ್ ಎವರ್ ದ ಡಿಸಿಷನ್ ಇಸ್ ಮೇಡ್ ಬೈ AICC ವಿಲ್ ಅಗ್ರಿ. ಬಟ್ BJP ಮನೆಯಲ್ಲಿ ಅದು ಓಡದ ಮನೆ ಆಗಿರ್ತಕ್ಕಂಥದ್ದು. BJP ಅಂತಕ್ಕಂಥದ್ದು 4 ಬಾಗಿಲಾಗಿರ್ತಕ್ಕಂಥದ್ದು. BJPಯಲ್ಲಿ ಮೊದಲು ಕೂಡ ರಾಜ್ಯದ ರಾಜಕಾರಣದಲ್ಲಿ ಸ್ಥಳೀಯ ನಾಯಕತ್ವ ಇಲ್ಲದೆ ಇರತಕ್ಕಂಥದ್ದು ಪ್ರೂವ್ ಆಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಅದು ಪ್ರೂವ್ ಆಗ್ತಾ ಇರ್ತಕ್ಕಂಥದ್ದು ಯಡಿಯೂರಪ್ಪನಿಗೆ ಕನ್ಸೆನ್ಸಸ್ ಇಲ್ಲದೆ ಇರತಕ್ಕಂತಿರ್ಬೋದು. ಇವತ್ತು ಸಂತೋಷ್ ಅವ್ರನ್ನ ಮೂಲಗಂಪು ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ಪಂಚಮಶಾಲೆಗಳ ಹೋರಾಟ ವಿಚಾರದಲ್ಲಿ ಅಲ್ಲಿ ಒಮ್ಮತ ಬರದೇ ಇರ್ತಕ್ಕಂಥ ವಿಚಾರದ್ದು, ಮೀಸಲಾತಿಯಲ್ಲಿ ಅವ್ರು ಮಾಡಿದಂಥ ಒಡಕುಗಳ ವಿಚಾರ ಇರ್ಬೋದು, ಎಲ್ಲವೂ ಕೂಡ ಅವ್ರು ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ 28 ಪಾರ್ಲಿಮೆಂಟರಿ ಸೀಟ್ಗಳಲ್ಲಿ ಕೂಡ ಹೊಡೆತ ತಿಂತಾರೆ. ನಾವು 20 ದಾಟ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಹೌದು, ನಾವಿವತ್ತು BJPಯ ಬಣ ರಾಜಕಾರಣವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ನವ್ರು ಹೇಳ್ತಾರೆ ನೋಡ್ರಿ ಅವ್ರನ್ನ ಅಂತ. ಅಲ್ಲ ಪಂಚಮಸಾಲಿ ಹೋರಾಟ ಅಲ್ಲ, ನಾನು ನಿಮಗೆ ಸರ್ ಒಂದ್ಸಲ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತ ವರದಿಯ ಬಗ್ಗೆ ನಿಮ್ಮ ಎಲ್ಲರನ್ನೂ ಕನ್ಸೆನ್ಸಸ್ ತಗೊಂಬನ್ನಿ. ಒಂದ್ ನಿಮಿಷ ಬರ್ತೀನಿ. BJP ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲದ ಗೂಡಾಗಿದೆಯಾ? ಬಣ ರಾಜಕೀಯ ಮೇಲಾಟ ನಡೀತಾ ಇದೆಯಾ? JDSನಿಂದ ಅಶ್ವಿನ್ ಗೌಡ್ರು ಇದ್ದಾರೆ. ಗೌಡ್ರೆ ಭಾಳ ಸ್ಟ್ರಾಂಗ್ ಆಗಿದ್ದಾರೆ, ಮಿತ್ರ ಪಕ್ಷದವರು ಸೇರ್ಕೊಂಡು ಇಡೀ ಕರ್ನಾಟಕ ಸ್ವೀಪ್ ಮಾಡಿಬಿಡ್ಬೋದು ಅಂತ ನೀವು ಮೈತ್ರಿ ಮಾಡ್ಕೊಂಡ್ರೆ ಅವ್ರ ಜಗಳನೇ ಅವ್ರಿಗೆ ಸಾಕಬೇಕಾಗೋಗಿದೆ. ಇಲ್ಲ, ನಿಮ್ಮ ಇಬ್ಬರು ವಿಶ್ಲೇಷಣೆನಲ್ಲೂ ಒಂದು ಅರ್ಥ ಇದೆ. ಸ್ವಲ್ಪ ಅಂದರೆ ಎಚ್ಚೆತ್ಕೊಳ್ಳೋಂಥ ಸಮಯ. ಯಾಕೆಂದರೆ ವಿಧಾನಸಭೆ ಚುನಾವಣೆಯಲ್ಲೂ ಈ ರೀತಿ ಚರ್ಚೆಗಳಾಗ್ತಾ ಇತ್ತು. ಅವಾಗಲೂ ಒಂದು ಎಚ್ಚೆತ್ತುಕೊಳ್ಳೋ ಅಂಥ ಒಂದು ಸಮಯ ಅಂತ ಇದೆ ಅಂತ. ಖಂಡಿತ ಚುನಾವಣೆ ಸಂದರ್ಭದಲ್ಲಿ ಒಳಬೇಗುದಿ, ವಿಷಕಂಠರಾಗುವುದು, ಕಿತ್ತಾಟ, ಒಂದು ಪರಸ್ಪರ ಏನೋ ಒಂದು ಹೇಳಿಕೆಗಳಂತ ಇರುತ್ತೆ ಸರ್. ಇಲ್ಲಿ ಏನಾಗಿದೆ ಸರ್, JDSಗೆ 2 ಸೀಟ್ ಕೊಡ್ತಾರೆ, 5 ಸೀಟ್ ಕೊಡ್ತಾರೆ, 3 ಸೀಟ್ ಕೊಡ್ತಾರೆ ಅಂತ ಆಡಳಿತ ಪಕ್ಷದವರು ಹೇಳ್ತಾನೆ ಬರ್ತಿದ್ದಾರೆ. ಸೀಟ್ ಕೊಡ್ತಾರೆ ಸರ್ 2 ದಿನಕ್ಕಾದರೆ ಇಲ್ಲಿ 2 ಸೀಟ್ ಅಂತಲ್ಲ, 3 ಅಂತಲ್ಲ, 5 ಅಂತಲ್ಲ, ಕುಮಾರಣ್ಣವರು ಹಾಗೂ ಪೂಜ್ಯ ದೇವೇಗೌಡರು ಸೇರಿ ಪ್ಲಸ್ 10 ಕ್ಷೇತ್ರಗಳಿಗೆ ಪರಿಣಾಮ ಬೀಳುವಂಥ ಚಾನ್ಸಸ್ ಇದೆ. ಆದ್ದರಿಂದ ಕಾಂಗ್ರೆಸ್ಸಿನವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ. ಮಂಡ್ಯದಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆನಲ್ಲಿದ್ದಂಥ ರವೀಂದ್ರ ಅವರು ಮೊದಲೇ ಹೇಳಿದ್ರು, ಅವರ ಪಟ್ಟಿ ರಿಲೀಸ್ ಆಗೋ 24 ಗಂಟೆ ಮುಂಚೆನೆ 100 ಕೋಟಿ ಕೊಟ್ಟು ಆ ಒಂದು ಮಂಡ್ಯ ಕ್ಷೇತ್ರದ ಟಿಕೆಟನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ನಾವು ಯಾರೂ ಹೇಳಿಲ್ಲ. ಅವರು ಒಂದು ಜವಾಬ್ದಾರಿಯುತ ಹುದ್ದೆನಲ್ಲಿ ಇದ್ರೆ ಅದೊಂದು ಪಾರ್ಟ್. ನಾನು ಹೇಳ್ತಿದ್ದೀನಿ, ತುಮಕೂರು ಇರ್ಬೋದು. ಅವ್ರು ಹೇಳದೇ ಇರೋ ವಿಷಯಗಳನ್ನೆಲ್ಲ ನಮ್ಮ ಪ್ಯಾನಲ್ ನಲ್ಲಿ ಇಲ್ಲ ರೀ. ಅವರು ತುಮಕೂರು ಪ್ಯಾನಲ್ ನಲ್ಲಿ ಇದ್ರೆ ನಾನು ಹಂಗಲ್ಲಪ್ಪ ಹಿಂಗೆ ಹೇಳಿದ್ದು ಅಂತ ಅವ್ರು ಹೇಳ್ಬೋದಾಗಿ. ಇಲ್ಲ, ಅದು ಅವ್ರು ಟಿಕೆಟ್ ಕೇಳಿದ್ರಂತೆ, DK ಶಿವಕುಮಾರ್ 100 ಕೋಟಿ ಇದೆಯಾ ಅಂತಂದ್ರಂತೆ. ಚುನಾವಣೆ ಖರ್ಚಿಗೆ ಇದೆಯಾ ಅಂತ ಕೇಳಿದಾರೆ. ಸರ್ ನೀವು 100 ಕೋಟಿ ಇದೆಯಾ ಅಂತ ಡಿಫೆಂಡ್ ಮಾಡ್ಕೊಂಡಿದ್ದೀನಿ. ನಾನು ಕಾಂಗ್ರೆಸ್ ಅವ್ರಿಗೂ ಸೇರ್ಸಿ ಕೇಳ್ಬಿಡ್ತೀನಿ. ಇವಾಗ ಅಭ್ಯರ್ಥಿಗಳ ಕೊರತೆ ಇದೆ ನಮ್ಮ ಸರ್. ನಮ್ಮಲ್ಲಿ ಅಭ್ಯರ್ಥಿಗಳ ಕೊರತೆ ಇಲ್ಲ. ಕಳೆದ ಲೋಕಸಭೆ ಗೆದ್ದಿದ್ದ ಬರ್ತೀನಿ. ಬೇಡ ಮಧ್ಯ ಬರೋದು ಬೇಡ. ನಿಮ್ಮ ಪಕ್ಷ ಏನ್ ಮಾಡ್ತದೆ?
ನೀವೇನ್ರಿ ಸಣ್ಣ ಪಕ್ಷದವರು ಅಂತ ಆಪರಿ ದೌರ್ಜನ್ಯ ಮಾಡ್ತೀರಿ ಅವ್ರ ಮೇಲೆ? ನೀವು ಆಪರಿ ದೌರ್ಜನ್ಯ ಮಾಡ್ತೀರಿ. ಮಾತಾಡ್ಲಿ. ಲೋಕಸಭೆ ಚುನಾವಣೆ ನಾವು ಎಷ್ಟು ಗೆದ್ದಿದ್ದ ಗೊತ್ತಾ? ನಾಗರಾಜ್ ಯಾದವ್ ಒಂದ್ ಗೆದ್ದಿದ್ವಾ? ನೀವ್ ಎಷ್ಟು ಗೆದ್ದಿದ್ರಿ? ಮತ್ ಸುಮ್ಮನೆ ಇರಿ. ನಮ್ಮ ಪಕ್ಷ 28 ಗೆದ್ದಿರ್ತಕ್ಕ ಕಾಲನ ಮರಿಬೇಡಿ ನೀವು. ನಾವು ಒಂದು ಬರಲಿಕ್ಕೆ ಕಾರಣ ನಿಮ್ಮ ಜೊತೆಲಿ ಹೋಗಿದ್ದು. ಚುನಾವಣಾ ಸ್ಟ್ರಾಟಜಿ ಡೆಕೋರಮ್ ಇರ್ಲಿ. ದಯವಿಟ್ಟು ಚರ್ಚೆ ಮಾಡುವಾಗ ಒಂದು ಡೆಕೋರಮ್ ಇರ್ಲಿ. ನೀವು ಮಾತಾಡುವಾಗ ತುಟಿ ಪಿಟಕ್ ಕಂದಿಲ್ಲ, ಸುಮ್ಮನೆ ಕೇಳಿಸ್ಕೊಂಡಿದ್ದಾರೆ. ಒಂದ್ ನಿಮಿಷ ದಯವಿಟ್ಟು ನಾಗರಾಜ್ ಯಾದವ್ ಒಂದ್ ನಿಮಿಷ. ನಾನು ಅವ್ರ ಬಗ್ಗೆ ಮಾತಾಡಲಿಲ್ಲ. ಅವರವರ ಪಕ್ಷದ ಬಗ್ಗೆ ಅವರವರು ಮಾತಾಡಿ ಎದ್ದು ಹೋಗೋದಾದ್ರೆ ನೀವು ಪ್ರೆಸ್ ಮೀಟ್ ಮಾಡೋದು ಬೆಟರ್, ಡಿಬೇಟ್ ಮಾಡೋಕ್ಕಾಗಲ್ಲ. ಒಂದು ಸ್ಮಾಲ್ ಪ್ಲೀಸ್. ಕರೆಕ್ಟ್ ನೀವು ಹೇಳಿದ್ರು, ಒಪ್ಕೊಂಡಿದ್ದೀನಿ, ನಿಮ್ಮ ಮಾತನ್ನ ಒಪ್ಕೊಂಡಿದ್ದೀನಿ. ನಾನು ಏನಾದರೂ ಅವ್ರ ಪಕ್ಷದ ಬಗ್ಗೆ ಮಾತಾಡಿದ್ರೆ ಆಮೇಲೆ ಆಪಾದನೆ ಮಾಡಿದ್ರೆ ಅಜಿತ್ ಹೇಳಿದ್ರು, ಕ್ಲಾರಿಫೈ ಮಾಡಿದ್ರು. ನನ್ನ ಪಕ್ಷದ ಪರವಾಗಿ ನಾನು ಹೇಳ್ತೀನಿ ಸರ್, 2 ಸೀಟ್ ಕೊಡ್ತಾರೆ 5 ಸೀಟ್ ಕೊಡ್ತಾರೆ ಅಂತ ಮುಖ್ಯವಲ್ಲ ಸರ್. ನಾನು ಆಗ್ಲೇ ಹೇಳ್ದಂಗೆ ಆ ಪೂಜ್ಯ ದೇವೇಗೌಡರು ಮತ್ತೆ ಕುಮಾರಣ್ಣವರು 10 ಕ್ಷೇತ್ರಕ್ಕೆ ಪರಿಣಾಮ ಬೀಳುವಂತ ಚಾನ್ಸಸ್ ಇದೆ. ಆದ್ರಿಂದ ಇವತ್ತಿಗೂ ಆಡಳಿತ ಪಕ್ಷದವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ. ತುಮಕೂರು ಆಗಲಿ, ಕೋಲಾರ ಇರಲಿ, ಚಿತ್ರದುರ್ಗ ಇರಲಿ, ಮೈಸೂರು ಇರಲಿ, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಈ ತರ ಕ್ಷೇತ್ರಗಳಲ್ಲಿ ಅವ್ರಿಗೆ ಭಯ ಇದೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಅವರು ಇವಾಗ್ಲೂ ಜೆಡಿಎಸ್ ಅವ್ರಿಗೆ ಕ್ಷೇತ್ರ ಪರಿಣಾಮ ಬೀಳದಿದೆ. ಅಶ್ವಿನ್ ಗೌಡ್ರೆ, ಈಗ ಉತ್ತರ ಏನು? ಇದೆಲ್ಲವೂ ನೀವು ಮಾತನಾಡ್ತಾ ಇರೋದು ಎಲ್ಲ ಕರೆಕ್ಟ್ ಯಾವಾಗ ಆಗುತ್ತೆ ಅಂದ್ರೆ, ಅವರ ಪಕ್ಷದಲ್ಲೂ ಎಲ್ರಿಗೂ ತಾಳಮೇಳ ಇರಬೇಕು, ನಿಮ್ಮ ಪಕ್ಷದಲ್ಲಿ ಎಲ್ರಿಗೂ ತಾಳಮೇಳ ಇರಬೇಕು. ಅದು ಕಾಣಿಸ್ತಾ ಇಲ್ಲ. ಒಂದ್ ನಿಮಿಷ ನೀವ್ ಹೇಳ್ತಾ ಇದೀರಿ ನಿಮ್ಗೆ ಅಭ್ಯರ್ಥಿ. ನಾಗರಾಜ್ ಯಾದವ್ ದಯವಿಟ್ಟು, ನೀವ್ ಹೇಳ್ತಾ ಇದೀರಿ ನಿಮ್ಗೆ ಅಭ್ಯರ್ಥಿ ಇಲ್ಲ ಅಂತ. ನಾಳೆ ಮಂಡ್ಯ ಕೊಟ್ರಪ್ಪ, ನಿಮ್ಗೆ ಯಾರು ಅಭ್ಯರ್ಥಿ? ನಿಮಗೆ ಮಂಡ್ಯಕ್ಕೆ ಅಭ್ಯರ್ಥಿಗಳು ಇದಾರಲ್ಲ ಸರ್. ಎಷ್ಟು ಜನ ಹೇಳ್ಬೇಕು ಸರ್? ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗ ನಾನು ಕೇಳ್ಕೊಳ್ತೀನಿ, ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ಕೊಂಡಿದೀವಿ, ಈ ಬಾರಿ ನಾವು ನಿಲ್ಲಿಸಬೇಕು, ಅವ್ರು ಬರ್ಬೇಕು ಮಂಡ್ಯ ಕ್ಷೇತ್ರಕ್ಕೆ ನಾನು ಕೇಳ್ಕೊಳ್ತಿದ್ದೀನಿ. ಸಾರ್ ಚಂದ್ರ ಅವರು ವಾರದಿಂದ ಮಂಡ್ಯದಲ್ಲಿ ಯಾಕೆ ಅಂತಾನೆ ಗೊತ್ತಿರ್ಲಿಲ್ಲ. ಆಲ ಸಡನ್ ತಾಲೂಕು ಹೋಗ್ಲಿ ಎಲ್ಲಾ ಬೂತ್ ಮೆಂಬರ್ಗೂ ಸ್ಟಾರ್ ಚಂದ್ರ ಅವ್ರು ಗೊತ್ತು ಅಂತಂದ್ರೆ ಆಗಲ್ವಾ ಸರ್? ನಾನು ಹೇಳ್ತಿರೋದು ಪರಿಣಾಮ ಬಗ್ಗೆ ನಾನು ಹೇಳ್ತಿದ್ದೀನಿ. ಕುಮಾರಣ್ಣವ್ರನ್ನ ಅಗ್ರವಾಗಿ ತಗೊಳ್ಳೋದು ಬೇಡ. 10 ಪ್ರಶಾಂತ್ 10 ಕ್ಷೇತ್ರ ಎಕ್ಸಾಂಪಲ್ ಕೊಡ್ತೀನಿ, ವಿತ್ ಎಕ್ಸಾಂಪಲ್ ಕೊಡ್ತೀನಿ. ಕೋಲಾರ ಇರ್ಬೋದು, ನಾವು ಕೇಳ್ತಾ ಇರೋದೇ ಒಂದು, ನೀವು ಹೇಳ್ತಾ ಇರೋದೇ ಕೇಳಿ ಸರ್. ಮಂಡ್ಯದ ನಾನು ಹೇಳದ್ನಲ್ಲ, ನೀವು ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದೆ, ಸೆಂಟ್ರಲ್ ಅಲ್ಲಿ ಇನ್ನೊಮ್ಮೆ ಅಧಿಕಾರಕ್ಕೆ ಬರ್ತಾರೆ, ಅವ್ರ ಜೊತೆಗೆ ಸೇರ್ಕೊಂಡು ಕಳೆದ ಸಲದ ಟ್ಯಾಲಿಯನ್ನು ಏರಿಸ್ಕೋಬೇಕು ಅಂತ ಬಂದಿದ್ದೀರಿ. ಆದ್ರೆ ನಿಮ್ಮ ಮಿತ್ರ ಪಕ್ಷದ ಒಳಜಗಳಗಳು ಜಾಸ್ತಿ ಆಗಿದ್ದಾವೆ. ಆದ್ರಿಂದ ನೋಡ್ರೆ ನಮ್ಮ ಅನೇಕ ಪ್ರಶ್ನೆಗಳನ್ನು ನೋಡಿ. BJP JDS ಮೈತ್ರಿ ಇದೆ, ಮೈತ್ರಿ ಆಯಿತು, 3-4 ತಿಂಗಳಿಂದ ಮೈತ್ರಿ ಆಯಿತು. ರಾಜ್ಯಸಭಾ ಚುನಾವಣೆಯಲ್ಲಿ ನಿಮ್ಗೆ ಬ್ಯಾಕ್ ಫೈರ್ ಆಯಿತು. 1, 2, 3, 4 ಸೀಟ್ಗಳನ್ನು, ಎಷ್ಟು ಸೀಟನ್ನು BJP JDS ಕೊಡುತ್ತೆ ಅಂತಕ್ಕಂಥದ್ದು ನಿರ್ಣಯಿಸ್ಲಿಕ್ಕೆ ನೀವು ಎಷ್ಟೊಂದು 10 ಸಭೆ ಮಾಡ್ತೀರಾ ಸರ್? ಅದಾಗ್ಬೋದು. ಯಾಕೆಂತಂದ್ರೆ ಒಂದು ಮೈತ್ರಿ ಮಾಡ್ಕೊಂಡಿದ್ದೀವಿ, NDA ಭಾಗವಾಗಿದ್ದೀವಿ ಸರ್. ದೇವೇಗೌಡರು ಸರ್ ನಾನು ಹೇಳ್ತಿದ್ದೀನಿ, ಈಗ ಮಂಡ್ಯ ಕೊಡ್ತಾರಾ ಇಲ್ವಾ? ಎಷ್ಟು ಅಂದ್ರೆ ದ್ವಂದ್ವ ಎಷ್ಟು ದಿನ ಅಂತ ಪ್ರಶ್ನೆ ಕೇಳಿ ಸರ್. ಕ್ಲಾರಿಟಿ ಬಗ್ಗೆ ನಾಗರಾಜ್ ಯಾದವ್ ಸರ್, ನಿಮ್ನ ಮಾತಾಡಕ್ ಬಿಡಲ್ಲ ಸರ್. ನಾನು ಸುಮ್ನೆ ಕೂತಿರ್ಲಿಲ್ವಾ? ಒಂದು ರೆಸ್ಪೆಕ್ಟ್ ಮಾಡ್ಬೇಕು ಸರ್. ನಾನು ಹೇಳ್ತಿರೋದು ಒಂದು ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕಾಗುತ್ತೆ. ಕುಮಾರಣ್ಣವರು ಒಂದು ಮೇಲ್ಮಟ್ಟದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂದಾಗ NDA ಭಾಗವಾಗಿದ್ದೀವಿ ಸರ್. ಅವ್ರಿಗೆ ಸಾಧಕ ಬಾಧಕಗಳು ಚರ್ಚೆ ಮಾಡ್ತಾರೆ. ಹಾಸನ್ಗೆ ಏನ್ ಮಾಡ್ಬೇಕು, ಮೈಸೂರಲ್ಲಿ ಏನ್ ಮಾಡ್ಬೇಕು, ಮಂಡ್ಯದಲ್ಲಿ ಏನ್ ಮಾಡ್ಬೇಕು, ಕೋಲಾರಲ್ಲಿ ಏನು, ತುಮಕೂರು. ಈಗ ನಮಗಿಂತ ನಿಮ್ಗೇನ್ರಿ ಚಿಂತೆ? ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ನಾಗರಾಜ್ ಯಾದವ್ ಅವರಿಬ್ರು ಕಾಂಗ್ರೆಸ್ ಅಂತ ಹೆಸರು ಎತ್ತಬಾರ್ದ? ಹಂಗೆ ಡಿಬೇಟ್ ಮಾಡ್ಬೇಕಾ? ಹೇಳಿ ಸರ್. ಮತ್ತೆ ಕೇಳಿಸ್ಕೊಳ್ಳಿ, ಬಂದಾಗ 100 ಕೋಟಿ ಬಗ್ಗೆ ಮಾತಾಡ್ತಾರೆ. ನಾಗರಾಜ್ ಯಾದವ್ ಅವರಿಬ್ರು ಡಿಸೈಡ್ ಮಾಡ್ರಿ. ನಿಮ್ಮನ್ನು ಮಾತಾಡೋದು ಬಿಡದೇ ಇರೋದು ಕಷ್ಟನೇ ಅಲ್ಲ. ಸವಾಲ ಸ್ವೀಕಾರ
ಇವತ್ತು ಮುದ್ದೆ ಅಜಿತ್ ಮಾಡೋಣ, ಸರ್, ನಮ್ಮ ತವರು ಆರು ನಾಗರಾಜ್ ತಿಂಗಳಿಂದ ಯಾದವ್, ಮಾನ್ಯ ದೇವೇಗೌಡರಿಗೆ ಚಲುವರಾಯ ಸ್ವಾಮಿ ಅನ್ಯಾಯ. contest ನಾಗರಾಜ್ ಯಾದವ್, ಮಾಡಿದ್ರು. ನಾಗರಾಜ್ ಯಾದವ್ ಮಾತಾಡಕ್ಕೆ ಪ್ಯಾನಲ್ಗೊಂದು ಏನೇ ಡೆಕೋರಮ್ ಇರುತ್ತೆ. ಆ ಇರ್ಬೇಕು. ಡೆಕೋರಮ್ ಅನ್ನ ನೀವು ರೆಸ್ಪೆಕ್ಟ್ ನಾವು ಮಾಡಬೇಕಾಗುತ್ತೆ. ಯಾವಾಗ್ಲೂ respect ಕೊಟ್ಟಿದ್ದೀವಿ ಸರ್. ಯಾವತ್ತೂ ಗೊತ್ತಿದೆ. ಇಲ್ಲ, ಯಾವತ್ತೂ ಅವ್ರು ಕೊಡಲಿಲ್ಲ. ಮಾತಾಡಿ, ಆಪಾದನೆ ಯಾವತ್ತೂ ಮಾಡ್ತಾರೆ. ಕೊಡಲಿಲ್ಲ ನೀವು. ಅವರು ಇಲ್ಲ ಸರ್, ಸಮರ್ಥಿಸ್ಕೊಳ್ಳಿ. ನಾನು ಕೌಂಟರ್ ಮಾಡಿದ್ದೀನಿ ತಾನೇ ಅದನ್ನ. ನಾಗರಾಜ್ ಯಾದವ್ ನಾನು ಕೌಂಟರ್ ಮಾಡಿದ್ದೀನಿ ಅಲ್ಲ. ನಾನು ಕೌಂಟರ್ ಮಾಡಿದ್ದೀನಿ ತಾನೇ ನಾಗರಾಜ್ ಯಾದವ್. ಮಾತಾಡಿ. ಎಸ್ ಅಶ್ವಿನ್ ಗೌಡ. ಸರ್ ಇವ್ರಿಗೆ ಅಭ್ಯರ್ಥಿಗಳಿಲ್ಲ, ಪದೇ ಪದೇ ಹೇಳ್ತಿದ್ದಕ್ಕೆ ಇವ್ರು ಮಧ್ಯೆ ಮಾತಾಡ್ತಾರೆ ಅಂದ್ರೆ ಇವ್ರು ಏನು ಸಮರ್ಥಿಸ್ಕೊಳ್ಬೇಕಂತ ಶಕ್ತಿ ಇಲ್ಲ. ತುಮಕೂರಲ್ಲಿ ಅಭ್ಯರ್ಥಿ ಇಲ್ಲ ಅಂದಿದ್ಕೆ ಬಿಜೆಪಿಯಿಂದ ಕರ್ಕೊಂಡು ಬಂದ್ರೆ ಅದು ನಾನೇನಾದ್ರು ಬೇರೆ ಹೇಳ್ತಿಲ್ಲ. ಆದ್ರೆ ಒಂದ್ ನಿಮಿಷ ಸಮರ್ಥಿಸ್ಕೊಳ್ತಾರ, ಖಂಡಿಸ್ತಾರ, ಅದು ಅವ್ರ ಟರ್ಮ್ ಬಂದಾಗ ಮಾಡ್ಲಿ. ತುಮಕೂರಲ್ಲಿ ಕ್ಯಾಂಡಿಡೇಟ್ ಇರ್ಲಿಲ್ವಾ ಸರ್? ಮಂಡ್ಯದಲ್ಲಿ ಚಲುವರಾಯ ಸ್ವಾಮಿ ಅವ್ರಿಗೆ 6 ತಿಂಗಳಿಂದ ಕೇಳ್ಕೊಳ್ತಿದ್ರು. ಹೇಗೆ ನಾನು ಹೇಳ್ತಿದ್ದೀನಿ, ಅದು ಅವ್ರ ಸ್ಟ್ರಾಟಜಿ ಇರ್ಬೋದು. ಅವ್ರಿಗೆ ಭಯ ಆಯಿತು, ಚುನಾವಣೆಗೆ JDS ಟಿಕೆಟ್ ತಗೊಂಡಿಲ್ಲ ಅಂದ್ರೂ ಅವ್ರ ಪ್ರಭಾವ ಹೇಗೆ ಬೀರುತ್ತೆ ಅನ್ನೋದು ಗೊತ್ತಿದೆ. ಆದ್ರಿಂದ ಕೋಲಾರದಲ್ಲಿ ಮಾನ್ಯ ಹಿರಿಯ ಸಚಿವರಾದಂಥ ಮುನಿಯಪ್ಪ ಅವರು ಹಿಂದೆ ಆಗ್ತಿದ್ದಾರೆ, ಚಿಕ್ಕಬಳ್ಳಾಪುರಲ್ಲಿ ಆಗ್ತಿದ್ದಾರೆ, ಚಿತ್ರದುರ್ಗದಲ್ಲಿ ಆಗ್ತಿದ್ದಾರೆ, ಹಾಗೆ ತುಮಕೂರಲ್ಲಿ ಆಗ್ತಿದ್ದಾರೆ. ಏನಕ್ಕೆ ಸರ್ ಮೈಸೂರಲ್ಲಿ ಆಗ್ತಿದ್ದಾರೆ? ನಾನು ಹೇಳ್ತಿರೋದು 2 ಸೀಟ್ ನಮಗೆ JDS ಅವರು ಕೊಡ್ತಾರೆ, 3 ಸೀಟ್ ಅಂತ ಇಂಪಾರ್ಟೆಂಟ್ ಅಲ್ಲ. ಹೇಗೆ ಲೋಕಸಭೆ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ ಕುಮಾರಣ್ಣನವರ ಪ್ರಭಾವ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇವ್ರಿಗೆ ಅಭ್ಯರ್ಥಿಗಳು ಕೊಡ್ತೀವಿ ಅಂದಾಗ ಹೇಳಿ, ತುಮಕೂರಲ್ಲಿ ಏನಕ್ಕೆ ಮಾಡಿದ್ರಿ, ಮಂಡಿ ಕೊಡ್ಲಿ ಅದಕ್ಕೆ. ಆರ್ಗ್ಯುಮೆಂಟ್ ಇರುವಂಥದ್ದು ಕುಮಾರಸ್ವಾಮಿ ಅವರ ಪ್ರಭಾವ 8 ಕ್ಷೇತ್ರದಲ್ಲ, 10 ಕ್ಷೇತ್ರದಲ್ಲ, ಅದಲ್ಲ ಡಿಸ್ಪ್ಯೂಟ್. ಇಲ್ಲಿ ಮೋದಿ ಅವರ ಪ್ರಭಾವ 28 ಕ್ಷೇತ್ರದಲ್ಲಿದೆಯಾ, 24 ಕ್ಷೇತ್ರದಲ್ಲಿದೆಯಾ, ಡಿಸ್ಪ್ಯೂಟ್ ಅದಲ್ಲ. ಪ್ರಭಾವವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಬೇಕು ಅಂದ್ರೆ ಆಯಾ ಕ್ಷೇತ್ರದಲ್ಲಿ ಎಲ್ಲಾ ನಾಯಕರು ಒಗ್ಗಟ್ಟಾಗಿರಬೇಕು. ಚರ್ಚೆಯಲ್ಲಿ ಅದೇ ಸರ್ ಚರ್ಚೆ ಇರೋದು. ಸರ್ವಸಮ್ಮತಿ ಅಭ್ಯರ್ಥಿ ಇರಬೇಕು, ಆ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡೋದಕ್ಕೆ ಎಲ್ಲಾ ಬಣಗಳು ಒಂದಾಗಿರಬೇಕು. ಅದು ಕಾಣಿಸ್ತಾ ಇಲ್ಲ ಅನ್ನೋದನ್ನ ಸರ್ ಇಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಬೆಂಗಳೂರು ರೂರಲ್ಗೆ ಹೋದಾಗ ಬಿಜೆಪಿ ಕಾರ್ಯಕರ್ತರು ಕೇಳ್ಕೊಳ್ತಿದ್ದಾರೆ, JDS ನ ಕಾರ್ಯಕರ್ತರು ಕೇಳ್ಕೊಳ್ತಿದ್ದಾರೆ. ಹಾಗೆ ಮೈಸೂರಿಗೆ ಹೋದ್ರು ಕೇಳ್ತಿದ್ದಾರೆ, ತುಮಕೂರಲ್ಲಿ ಕೇಳ್ತಾರೆ. ಅಂದ್ರೆ ಚರ್ಚೆಗಳಾಗ್ಬೇಕಲ್ಲ ಸರ್. ಒಂದು ಮೈತ್ರಿ ಭಾಗವಾಗಿದ್ದೀವಿ ಅಂದಾಗ ಪರಸ್ಪರವಾಗಿ ಒಂದು ಧರ್ಮ ಪಾಲನೆ ಮಾಡೋದೇ ಒಂದು 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 ಗಟ್ಟಿತನ. ಅದು ಹೇಗೆ ನಾವು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಿ ಬೆಂಗಳೂರಿನ ರೂರಲ್ ಅಲ್ಲಿ ಕಷ್ಟಪಟ್ಟು ನಾವು ಗೆಲ್ಲಿಸ್ಕೊಟ್ವಿ ಕಾಂಗ್ರೆಸ್ನ. ಏನ್ ಮಾಡಿದ್ರು ಕಾಂಗ್ರೆಸ್ ಅವರು? ನಡಳ್ಳಿ ಅವರೇ, ಕೊಡ್ಲಿ. ಮೋದಿ ಇಸ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಸರ್. ಆ ವಿಷಯದಲ್ಲಿ ಯಾರಿಗೂ ಡಿಸ್ಪ್ಯೂಟ್ ಇಲ್ಲ, ಡಿಸ್ಪ್ಯೂಟ್ ಯಾರಿಗೂ ಇಲ್ಲ. ಒಂದು ಫಾರ್ಮಿಡೇಬಲ್ ಮೈತ್ರಿ ಮಾಡ್ಕೊಂಡಿದ್ದೀರಿ, ಅಫ್ಕೋರ್ಸ್ ಮೈತ್ರಿ ನಿಮಗೆ ಪಾಸಿಟಿವ್, ಅದರ ಬಗ್ಗೆನೂ ಏನು ಡಿಸ್ಪ್ಯೂಟ್ ಇಲ್ಲ. ಡಿಸ್ಪ್ಯೂಟ್ ಇರುವಂಥದ್ದು ಅದರ ಲಾಭವನ್ನು ತಗೊಂಡು ಅದನ್ನು ಮತಗಳಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಸ್ಥಳೀಯ ನಾಯಕರಲ್ಲಿ ಒಂದು ಒಗ್ಗಟ್ಟಿರಬೇಕು. ಅಲ್ಲ, ಈಗ ನಿಮ್ಮ ಅರ್ಜೆಂಟ್ಗೆ ಅನೌನ್ಸ್ ಆಗ್ಬೇಕಂತೀರಾ? ಅರ್ಜೆಂಟ್ಗೆ ಅನೌನ್ಸ್ ಆಗೋದಲ್ಲ. ನಾನು ಒಂದು ನಿಮಿಷ ಸರ್, ಒಂದು ನಿಮಿಷ ನಾನು ಅನೌನ್ಸ್ ಯಾವಾಗ ಮಾಡ್ತೀವಿ ಅವಾಗ ನಾವು ಹಾಕ್ತೀವಿ. ಒಂದು ನಿಮಿಷ ಅದಲ್ಲ. ಅರೆ, ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುವಂಥ ಹಂತ ತಲುಪ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ನಮ್ಮ ವರಿಷ್ಠರು ಚರ್ಚೆ ನಡೆದಿದೆ, ಅಂತಿಮ ಆಗ್ತದೆ. ಅಂತಿಮವಾಗಿ ಯಾವ್ಯಾವ ಸೀಟುಗಳು ಯಾರ್ಯಾರು ಎಲ್ಲಿ ನಿಲ್ತಾರೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಕ್ಕೆ ಖಂಡಿತವಾಗಲೂ ಕೂಡ ನಾವು ತಿಳಿಸ್ತೇವೆ. ಅದನ್ನು ತಾವೇ ಅನೌನ್ಸ್ ಮಾಡ್ತೀರಾ, 100ಕ್ಕೆ 100 ನಾವು ಗೆಲ್ತೇವೆ, 2 ಮಾತಿಲ್ಲ. ಆದರೆ ಯಾದವ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಹೇಳಿದರು. ನಾನು ಅನ್ಯತಾ ಅವ್ರು ಮಾತಾಡೋದನ್ನ ಮಧ್ಯದಲ್ಲಿ ಮಾತಾಡಿಲ್ಲ, ಅವ್ರು ಮಾತಾಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಮೊನ್ನೆ ಕಾಂಗ್ರೆಸ್ನವರು 5 ಸೀಟನ್ನು ಅನೌನ್ಸ್ ಮಾಡಿದ್ದಾರೆ ಅಲ್ವಾ? 7 ನಮ್ಮ ಕರ್ನಾಟಕದಲ್ಲಿ. ಹೌದಾ? ಆಯಿತು, 7 ಸೀಟ್ ಅನೌನ್ಸ್ ಮಾಡಿದೆ. ಅದರಲ್ಲಿ ನನಗೆ ಹೇಳಿ, ಕಾಂಗ್ರೆಸ್ ಬಿಟ್ಟು ಮೂಲ ಕಾಂಗ್ರೆಸ್ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ ಅಲ್ಲಿ? 3 ಜನ. ಯಾಕೆ ಗೊತ್ತಾ? ಅಲ್ಲಿ ಯಾವುದೇ ಒಬ್ಬ ಒಂದೇ ನಿಮಿಷ ಸರ್ ನಾನು ಹೇಳ್ತೀನಿ, ಅಲ್ಲಿ ಯಾಕೆ ನಿಮ್ಗೆ ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ, BJPಯಲ್ಲಿ ಗೊಂದಲ ಇದೆ ಅಂತಿರಲ್ಲ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳೋರೇ ಇಲ್ಲ. ಅವರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳೋರೇ ಇಲ್ಲ. ಕಾಂಗ್ರೆಸ್ನಲ್ಲಿ ನಿಲ್ಲೋದಕ್ಕೆ ಅಲ್ಲಿ ಇವತ್ತು ಲೋಕಸಭೆಗೆ ಕ್ಯಾಂಡಿಡೇಟ್ ಇಲ್ಲದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ಆಂತರಿಕವಾದಂಥ ಒಂದು ಪ್ರಜಾಪ್ರಭುತ್ವ ಇರೋದರಿಂದ ನಾವು ಚುನಾವಣೆಯಲ್ಲಿ 370 BJP ಗೆಲ್ಲಬೇಕಾಗಿದೆ, NDA 400ಗಿಂತ ಜಾಸ್ತಿ ಗೆಲ್ಲಬೇಕಾಗಿದೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಎಲ್ಲ ಸಾಧಕ ಬಾಧಕಗಳನ್ನು ಗಂಭೀರವಾದಂಥ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಂಡಿಡೇಟ್ಗಳನ್ನು ಖಂಡಿತವಾಗಲೂ ಕೂಡ ಉತ್ತಮವಾದಂಥ ಕ್ಯಾಂಡಿಡೇಟ್ಗಳು, ಜನಮೆಚ್ಚುವಂಥ ಕ್ಯಾಂಡಿಡೇಟ್ಗಳನ್ನ, ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರೆ. 28ಕ್ಕೆ 28 ನಾವು ಗೆಲ್ತೇವೆ. ಯಾರೂ ಕೂಡ ಅಸಮಾಧಾನ ಆಗ್ತಂಥದ್ದಾಗಲಿ ಅಥವಾ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಬಯಸ್ತೇನೆ. ನಾಗರಾಜ್ ಅವರೇ, BJP ಒಳಗೆ ಯಾವ ಗೊಂದಲಗಳ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ, ಈ ಗೊಂದಲಗಳು ವಿಧಾನಸಭಾ ಚುನಾವಣೆಯಲ್ಲೂ ಇದ್ದವು.
ಅದರ ಲಾಭ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಆವಾಗ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ಸಿಗೆ ಲಾಭ ಆಯಿತು, 135 ಸ್ಥಾನಗಳನ್ನು ತಗೊಂಡ್ರಿ. ಈಗ ಆ ಲಾಭ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ನಿಮಗೆ ಒಂದು ಕೋರ್ಸ್ ಕರೆಕ್ಷನ್ ಕೇಳ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ಕೂಡ ಈ ಥರ ಡಿಫರೆನ್ಸ್ ಇದ್ದಿದ್ದು ನಿಜ, ಒಳ ಜಗಳಗಳಿದ್ದಿದ್ದು ನಿಜ, 3 ಬಾಗಿಲಿದ್ದು ನಿಜ. ಆದರೆ ಅದರಿಂದ ನಾವು ಬಂದಿದ್ದು ಅಂತ ತಿಳ್ಕೊಬೇಡಿ. ಅವರ ದುರಾಡಳಿತದಿಂದ ಬಂದ್ವಿ, ಅವರ ಭ್ರಷ್ಟಾಚಾರದಿಂದ ಬಂದ್ವಿ, ಜನಗಳ ತಿರಸ್ಕಾರದಿಂದ ಬಂದ್ವಿ. ನಮ್ಮ ಪಾಸಿಟಿವ್ ಓಟಿಂದ ನಾವು ಬಂದಿರತಕ್ಕಂಥದ್ದು. ಅವ್ರ ಮನೆ ಹಾಳು ಮಾಡ್ಕೊಂಡು ನಾವು ಬಂದದ್ದು ಅಲ್ಲ. ನಾವು ನಮ್ಮ ಮನೆ ಕಟ್ಕೊಂಡು ಬಂದಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀವಿ. ಅವ್ರವ್ರು ಏನನ್ನ ಮಾಡ್ಕೊಳ್ಳಿ. ಇವಾಗಲೂ ಕೂಡ ಯಾವ ಕ್ಯಾಂಡಿಡೇಟ್ನ ಎಲ್ಲದ ಕೊಟ್ಕೊಳ್ಳಿ. JDS 1 ಸೀಟ್ ಕೊಡ್ತಾರೋ 28 ಸೀಟ್ ಇರೋದು ಅವ್ರಿಗೆ ಬಿಟ್ಟಿರ್ತಾರೆ. ಆಂತರಿಕ ವಿಚಾರ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಅವರಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಇಲ್ವೋ ಅನ್ನೋ ನನ್ನ ಚಿಂತೆ ಅಲ್ಲ. ಅವ್ರು 100 ಕೋಟಿಗೆ ಮಾಡ್ತಾರೋ, ಪ್ರಜ್ವಲ್ ಹೇಳ್ದಂಗೆ ನಮ್ಮ ಅಂಕಲ್ ಬರೇ ಸೂಟ್ ಕೇಸ್ ಇರೋರು ಕೊಡ್ತಾ ಅಂತ ಹೇಳಿದಂಥ ಪದ್ಧತಿ ನಮ್ದಿಲ್ಲ. ಅದನ್ನ ಟಿವಿಯಲ್ಲಿ ಇದೆ ನೋಡಿ, ನಾನು ಮಾತಾಡಲಿಲ್ಲ. ಅದು ನಾನು ಹೇಳಿದಲ್ಲ. ಅವ್ರು ಏನನ್ನ ಮಾಡ್ಕೊಳ್ಳಿ. ನೀವು 100 ಕೋಟಿಗೆ ಮಾಡ್ತೀರೋ 500 ಕೋಟಿಗೆ ಮಾಡ್ತೀರೋ ನಿಮಗೆ ಬಿಟ್ಟು ನಿಮ್ಮ ಪಕ್ಷ ಟಿಕೆಟ್ ಯಾವ ಮಟ್ಟಕ್ಕೆ ನಿಲ್ಲಿಸಲಿಕ್ಕೆ ಆಡಳಿತ ಸರ್ಕಾರ 9 ತಿಂಗಳಾಗಿದೆ. ಆಡಳಿತ ಕೊಟ್ಟು ಸೆಲೆಕ್ಷನ್ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅಜಿತ್ ಸರ್ ಇಲ್ಲ, ಹೇಳಿ. ಮೈಸೂರಿಗಿಲ್ಲ, ಹೇಳಿ. ನೀವ್ ಹೇಳ್ತಾ ಹೋಗಿ. ಎಷ್ಟು ಜಿಲ್ಲೆಗಳು ಹೇಳ್ಬೇಕು? ರಾಯಚೂರಿಗಿಲ್ಲ, ಗುಲ್ಬರ್ಗಕ್ಕಿಲ್ಲ. 9 ತಿಂಗಳು ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ಇರ್ಬೋದು ಅಥವಾ ಸೀತಾರಾಮ್ ಮಗ ರಕ್ಷಾರಾಮಯ್ಯ ಇರ್ಬೋದು, ಇನ್ನಿತರ ಒಂದೊಂದು ಸೇರಿ 4 ಕ್ಯಾಂಡಿಡೇಟ್ಗಳು ಇರ್ತಕ್ಕಂಥ. ಕೋಲಾರದಲ್ಲಿ ಸ್ಟಾಲ್ವಾಡ ಅಂತ ಮುನಿಯಪ್ಪನ ಹೈಕಮಾಂಡ್ ಏನು ಕೇಳಿ ಅಲ್ಲಿ ನಮ್ಮ ಪ್ರಭಾವ ಬೀರುತ್ತೆ. ನಿಮ್ಗೆ ಹೇಳ್ಬೇಕಾದ್ರೆ ಮುನಿಯಪ್ಪ ಅವರು ಹಿಂದೆ ಹಾಕಿದ್ದಾರೆ. ಮಾನ್ಯ ಮುನಿಯಪ್ಪ ಅವರು 7 ಸಲ ಲೋಕಸಭಾ ಗೆದ್ದಂತ ಅಲ್ಲ ಆಯ್ತೇನು. ಹಾಗಾಗಿ ನಮ್ಮಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ಗಳು ಇರಬೇಕಾದ್ರೆ, ಒಂದೊಂದು ಕ್ಷೇತ್ರದ 5 ಜನ ಕ್ಯಾಂಡಿಡೇಟ್ ಇರಬೇಕಾದ್ರೆ ನಮ್ಮ ಮನೆ ಬಗ್ಗೆ ಯಾಕಪ್ಪ ಚಿಂತೆ ಮಾಡ್ತೀರಿ? ನಿಮ್ಮ ಒಳ್ಳೆ ಜಗಳದ ಬಗ್ಗೆ ನೀವು ಮಾತಾಡಿ ಅಂತ ಡಿಬೇಟ್ ಮಾಡ್ತಾ ಇದ್ದೀವಿ. ನಿಮಗೆ ತಾಕತ್ತಿದ್ರೆ ನಮ್ಮನ್ನ ಸೋಲ್ಸಿ 28 ಇಲ್ಲ, ನಾವು ನಿಮ್ಮನ್ನ ಸೋಲ್ಸಲಿಕ್ಕೆ ತಯಾರು ಮಾಡಿದ್ದೀವಿ, ಹೇಳ್ತಾ ಇದ್ದೀವಿ. ನೀವು ಕೇಳಿದ ಪ್ರಶ್ನೆ ನೇರವಾಗಿ ಉತ್ತರ ಹೇಳ್ತಾ ಇದ್ದೀವಿ. ನಾವು ಯಾವುದೇ ವಿಚಾರದಲ್ಲಿ ಕೂಡ ಇನ್ನೊಬ್ಬರು ಪಕ್ಷದ ಆಂತರಿಕ ಜಗಳಗಳನ್ನು ಉಪಯೋಗಿಸಿಕೊಂಡು ಸೀಟ್ ಹಂಚತಕ್ಕಂಥ ಆ ಥರ ಅವಕಾಶವಾದಿ ರಾಜಕಾರಣ ನಾವು ಮಾಡೋರಲ್ಲ. ಅವಕಾಶವಾದಿ ರಾಜಕಾರಣ ಅಲ್ರಿ, ರಾಜಕಾರಣ ಅವ್ರು ಮಾಡ್ಲಿ. ಅದೇ ರಾಜಕಾರಣ. ನಾವೇನ್ ಮಾಡ್ತಾ ಇದ್ವಿ ಗೊತ್ತೇನೋ? ಜನಗಳಿಗೆ ಸ್ಪಂದಿಸ್ತಕ್ಕಂಥ ಜನನಾಯಕರಾಗಿರೋನ್ನ ಹುಟ್ಟಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಪ್ರಯತ್ನ ಸಫಲರಾಗ್ತೀವಿ ಅಂತ ಮಾತಾಡ್ತೀವಿ. ಆದ್ರೆ ಹೊಸ ಮುಖಗಳನ್ನು ತರ್ತೀವಿ, ಕೆಲವು ಮಂತ್ರಿಗಳನ್ನು ತರ್ಬೋದು, ಕೆಲವು ಜನ ಮಂತ್ರಿಗಳು ಸೂಚಿಸಿದವ್ರನ್ನು ತರ್ಬೋದು. ಆದ್ರೆ ಒಂದು ಮಾತ್ರ ಹೇಳ್ತೀವಿ, ಇನ್ನೊಬ್ಬರ ವೀಕ್ನೆಸ್ ನೋಡ್ಕೊಂಡು ನಾವು ಪಾಸಿಟಿವ್ ತಗೊಳ್ತಕ್ಕಂಥ ಆ ಒಂದು ದಾರಿದ್ರ್ಯ ನಮ್ಗೆ ಅಂತ ಹೇಳಿ JDS ಮಾತ್ರ ಇರಬೇಕು. ನಾನು ಒಂದು ಮಾತು ಹೇಳ್ತೀನಿ. ಹೇಳಿ. ಪ್ರೆಸ್ ಮೀಟಿಗೂ ಚುನಾವಣಾ ಪ್ರಚಾರದ ವೇದಿಕೆಯ ಭಾಷಣಕ್ಕೂ ಟೆಲಿವಿಷನ್ ಚಾನಲ್ನ ಡಿಬೇಟ್ಗೂ ವ್ಯತ್ಯಾಸ ಇದೆ. ನಾನೇನು ಹೇಳಿದ್ದೀನಿ? ಹೇಳಿದ್ದು ಇನ್ನೊಬ್ಬರು ಒಳಜಗಳಲ್ಲ, ನಾವು ಪಾಸಿಟಿವ್ ಓಟ್ನಲ್ಲಿ ನಾವು ಉತ್ತಮ ಕ್ಯಾಂಡಿಡೇಟ್ಗಳನ್ನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಮ್ಮ ರಣನೀತಿಯ ಇಲ್ಲಿ ಕೂತ್ಕೊಂಡಿರೋ ನಾನಾಗ್ಲಿ ಅಥವಾ ನನಗಿಂತ ತುಂಬಾ ರಾಜಕೀಯದ ವಿಶ್ಲೇಷಣೆಯಲ್ಲಿ ಪರಿಣಿತಿ ಪಡೆದಿರುವ ಪ್ರಶಾಂತ್ ನಾಥ್ ಕಂಪ್ಲೀಟ್ ಮಾಡ್ತೀನಿ. ನೀವೇನ್ ಮಾಡ್ತಾ ಇದ್ರಿ? ಆ ಒಂದು ಇದ್ರ ಬಗ್ಗೆ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ರಿ. ಸಮೀಕ್ಷೆ 165 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಟ್ಯಾಕ್ಸ್ ಬೇರ್ ದುಡ್ಡು ಖರ್ಚು ಮಾಡಿದ್ವಿ, ಸ್ವೀಕಾರ ಮಾಡಿದ್ವಿ. ಬೇರೆ ಸರ್ಕಾರಗಳಿಗೆ, ಸಮ್ಮಿಶ್ರ ಸರ್ಕಾರಕ್ಕೆ, ಬಿಜೆಪಿಗೆ ತಾಕತ್ತು ಇರಲಿಲ್ಲ ರಿಸೀವ್ ಮಾಡ್ಕೊಳ್ಳೋಕೆ. ರಿಸೀವ್ ಮಾಡಿದ್ವಿ. ಅದು ವೈಜ್ಞಾನಿಕ ಇದೆಯೋ ಇಲ್ಲ ಅಂತೇಳಿ ಪರಿಶೀಲನೆ ಮಾಡ್ತೀವಿ. ವೈಜ್ಞಾನಿಕವಾದ ಉತ್ತರವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ. ಯಾವುದೇ ಜನಾಂಗ ನನ್ನೇನ್ ಕನ್ವಿನ್ಸ್ ಮಾಡ್ತೀರಿ? DK ಶಿವಕುಮಾರ್ ಕನ್ವಿನ್ಸ್ ಮಾಡಿ, ಎವ್ರಿಬಡಿ ಕನ್ವಿನ್ಸ್ ಮಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕನ್ವಿನ್ಸ್ ಮಾಡಿ, MB ಪಾಟೀಲ್ ಕನ್ವಿನ್ಸ್ ಮಾಡಿ. ಈಶ್ವರ್ ಖಂಡ್ರೆ ಅವರ ಮಾತಾಡಿದ್ರು. ಅವರು ಮಾತಾಡ್ಲಿಲ್ಲ. ರಿಸೀವ್ ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಆಗಿನ ಸರ್ಕಾರದ ಪ್ರೈಮಾ ಫೇಸಿ ಕರ್ತವ್ಯ. ಯಾವಾಗಿನ ಸರ್ಕಾರ ಕೆಲಸ ಮಾಡಲಿಲ್ಲ. ಅವಾಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇತ್ತಲ್ಲ. ಏನೂ ಗೊತ್ತಿಲ್ಲದೆ ಇರೋರ ಹತ್ರ ಈ ವಾದ ಮಾಡಿ, ಏನೂ ಗೊತ್ತಿಲ್ಲದೆ ಇರೋರ ಹತ್ರ ಈ ವಾದ ಮಾಡಿ. ಅಶ್ವಿನ್ ಗೌಡ್ರೆ, ಲಾಸ್ಟ್ ಕ್ವಶನ್. ಒಂದ್ ನಿಮಿಷ ದಯವಿಟ್ಟು ಅಶ್ವಿನ್ ಗೌಡ್ರೆ
ಗೌಡ್ರೆ ಪ್ಲೀಸ್. ನಡಳ್ಳಿ ಅವರೇ, ಇದುವರೆಗೂ ಬಂದಿರುವ ಸರ್ವೆಗಳು, ನ್ಯಾಷನಲ್ ಚಾನೆಲ್ನವರು ಖಾಸಗಿ ಸಂಸ್ಥೆಗಳು ಮಾಡಿರೋ ಸರ್ವೆಗಳು 20 ಅಥವಾ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿಗೆ ಪ್ರಿಡಿಕ್ಟ್ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ಸಿಗೆ 5 ಸ್ಥಾನಗಳು ಅತಿ ಹೆಚ್ಚು. ಆದರೆ ಕಾಂಗ್ರೆಸ್ಸಿನ ಇಂಟರ್ನಲ್ ಸರ್ವೆ ಒಂದು 8 ಸ್ಥಾನಗಳನ್ನು ಪ್ರಿಡಿಕ್ಟ್ ಮಾಡ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಆಲ್ ಡಿಪೆಂಡ್ಸ್ ಆನ್ ಬಿಜೆಪಿಯ ಒಳಜಗಳ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ. ಈಗ ನೀವು ಕಳೆದ 30 ವರ್ಷ ವಾಜಪೇಯಿ ಅವರೇನು 13 ಜನ ಪ್ರಧಾನಮಂತ್ರಿ ಆಗಿದ್ದಾರೆ. ಹಿಂದಿನ ಚುನಾವಣೆಯನ್ನು ಇವತ್ತಿನವರೆಗೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ 10 ಸೀಟಿಗಿಂತ ಹೆಚ್ಚಿಗೆ ಕೊಟ್ಟಿಲ್ಲ. ಹೈಯೆಸ್ಟ್ ಕೊಟ್ಟಿರೋದು 9. ಒಂದು ನಿಮಿಷ ನಾನು ಬಂದೆ, 99 ಬಂದಿತ್ತಲ್ರಿ ಅದು ಬೇರೆ. ನಾನು ಹೇಳ್ತಾ ಇರೋದು ನಂಬರ್ ಸರ್, ಒಂದು ನಿಮಿಷ. ಹೈಯೆಸ್ಟ್ ಬಂದಿರೋದು 9 ಸೀಟು. ಇವತ್ತಿನವರೆಗೆ ಹೇಳ್ತೀನಿ ನಿಮಗೆ, ನಾನು 30 ವರ್ಷದ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಟೇಕಿಂಗ್ ಒಂದು ನಿಮಿಷ ನಾನು ಸರ್ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಕರ್ನಾಟಕದ ಜನ ಯಾವಾಗಲೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ವ್ಯತ್ಯಾಸ ಆಗ್ಯಾವ, ಆದರೆ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಯಾವಾಗಲೂ ಕೂಡ ನಾನ್ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ವಿರೋಧವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವಾಗಲೂ ಕೂಡ ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ 2014ರಿಂದ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷನೇ ಗೆದ್ದಿರ್ತಕ್ಕಂಥದ್ದು. ಈ ಸಾರಿ ನಾನು 100ಕ್ಕೆ 100 28ಕ್ಕೆ 28 ಕ್ಷೇತ್ರಗಳನ್ನು ನಾವು ಗೆಲ್ತೇವೆ ಮತ್ತು NDA 400 ಕಂಪ್ಲೀಟ್ ಆಗೇ ಆಗ್ತದೆ. ಆದ್ರೆ ಯಾದವ್ ಅಂತ ವ್ಯಕ್ತಿ ಜೊತೆಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. 20 ದಾಟ್ತೀವಿ. ಯಾದವ್ ಅಂತ ವ್ಯಕ್ತಿ ಜೊತೆಗೆ ಬಂಡತನದ ಮಾತುಗಳನ್ನು ಆಡ್ತಕ್ಕಂಥ ವ್ಯಕ್ತಿ ಜೊತೆ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾದವ್ ಅಂತ ವಕ್ತಾರ ಬಹುಶಃ ಟಿವಿ ಚಾನಲ್ ಚರ್ಚೆ ಮಾಡೋದಕ್ಕೆ ನಾನು ನಿಜವಾಗ್ಲೂ ಮಾತು ಸರಿಯಾದ ವ್ಯಕ್ತಿ. ಒಂದ್ ನಿಮಿಷ ಮಾತಾಡುವಂತ ಮಾತುಗಳೇನಿದೆಯಲ್ಲ, ಮಾತಾಡುವಂತ ಮಾತುಗಳೇನಿದೆಯಲ್ಲ, ಬಹುಶಃ ನನಗನ್ನಿಸ್ತದೆ ಒಬ್ಬ ಇದು ಚರ್ಚೆ ಮಾಡ್ತಕ್ಕಂಥದ್ದು ವಿಷಯ ಏನಿದೆ, ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.